ನಾವು ಒಂದು ಪ್ರಯಾಣದಲ್ಲಿದ್ದೇವೆ. ವಿ ಆರ್ ದ ಪಿಲಿಗ್ರಿಮ್ಸ್ ಆಫ್ ಹೋಪ್. ನಾವು ಭರವಸೆಯ ಯಾತ್ರಿಕರಾಗಿ ಇದ್ದೇವೆ. ಪಿಲಿಗ್ರಿಮ್ಸ್ ಅಂದರೆ ನಮಗೆ ಗೊತ್ತು, ಪಿಲಿಗ್ರಿಮೇಜ್, ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು. ಆದರೆ ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮ ಪಿಲಿಗ್ರಿಮ್ ಸೆಂಟರ್ ಯಾವುದು ಕೇಳಿದರೆ ಸ್ವರ್ಗ ಸಾಮ್ರಾಜ್ಯ. ಸ್ವರ್ಗ ಸಾಮ್ರಾಜ್ಯ ಮಾತ್ರನೇ. ಈ ಲೋಕದಲ್ಲಿ ಅನೇಕರಿಗೆ ಅನೇಕ ಪುಣ್ಯಕ್ಷೇತ್ರಗಳು ಇವೆ. ಆದರೆ ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ಒಂದೇ ಪುಣ್ಯಕ್ಷೇತ್ರ ಇರೋದು, ಅದು ಸ್ವರ್ಗ ರಾಜ್ಯ. ನಾವೆಲ್ಲರೂ ಕೂಡ ಆ ಒಂದು ಭರವಸೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ. ಈ ಲೋಕದಲ್ಲಿ ಎಷ್ಟೋ ಜನ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ. ಹೋಗುವಾಗ ಅವರು ಹೇಗೆ ಹೋಗ್ತಾರೆ? ತುಂಬ ದುಃಖದಲ್ಲಿ ಹೋಗ್ತಾರಾ? ತುಂಬ ಸಂತೋಷವಾಗಿ ಹೋಗ್ತಾರಾ? ನಾನು ನೋಡಿದಾಗ ಈ ಪುಣ್ಯಕ್ಷೇತ್ರಕ್ಕೆ ಹೋಗುವವರೆಲ್ಲರೂ ಈ ಪ್ರಪಂಚದಲ್ಲಿ ಬೇರೆ ಬೇರೆ ಜಾತಿ ಧರ್ಮಗಳಲ್ಲಿ ಅವರದೇ ಆದ ಪುಣ್ಯಕ್ಷೇತ್ರಗಳಿದೆ. ಹೋಗುವಾಗ ಎಲ್ಲರೂ ತುಂಬ ಸಂತೋಷವಾಗಿ ಹೋಗ್ತಾರೆ. ಆದರೆ ಕ್ರೈಸ್ತ ವಿಶ್ವಾಸಿಗಳಾದ ನಮಗಿರ್ತಕ್ಕಂಥ ಪುಣ್ಯಕ್ಷೇತ್ರ ದೇವರೇ ಸೃಷ್ಟಿ ಮಾಡಿರುವ ಒಂದು ಪುಣ್ಯಕ್ಷೇತ್ರ, ಶಾಶ್ವತವಾದ ಒಂದು ಪುಣ್ಯಕ್ಷೇತ್ರ, ಸ್ವರ್ಗ ರಾಜ್ಯ. ಅಲ್ಲಿಗೆ ಹೋಗುವಂಥ ಪ್ರಯಾಣಿಕರು ನಾವಾಗಿದ್ದರೆ ನಾವು ಎಷ್ಟೊಂದು ಸಂತೋಷವಾಗಿ ಈ ಪ್ರಪಂಚದಲ್ಲಿ ಬದುಕಬೇಕು. ಆದರೆ ಇವತ್ತು ನಮ್ಮ ಜೀವನ ನೋಡಿದರೆ ವಿ ಆರ್ ದ ಪಿಲಿಗ್ರಿಮ್ಸ್ ಆಫ್ ಹೋಪ್ಲೆಸ್ ಆಗಿಬಿಟ್ಟಿದ್ದೀವಿ. ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಬಾಯಲ್ಲಿ ಹೇಳ್ತೀವಿ, ಆ ಸ್ವರ್ಗ ರಾಜ್ಯಕ್ಕೆ ಹೋಗ್ತೀವಿ ಅಂತ ನಮ್ಮ ಮೈಂಡಲ್ಲೂ ಅಂದ್ಕೊಂಡಿರ್ಬೋದು. ಆದರೆ ನಾವು ನಿಜವಾಗಲೂ ಆ ಒಂದು ಭರವಸೆಯ ಜೀವನವನ್ನು ಅಥವಾ ಭರವಸೆಯ ಪ್ರಯಾಣವನ್ನು ಮಾಡ್ತಾಯಿದ್ದೀವ? ಮಾಡೋದಾದರೆ ಅದರ ಒಂದು ಸಿಂಪ್ಟಮ್ ಏನು ಗೊತ್ತಾ? ನಮಗೆ ತುಂಬ ಆನಂದ ಇರ್ತದೆ. ನಮ್ಮ ಒಳಗಡೆ ಗ್ರೇಟ್ ಜಾಯ್ ಇರ್ತದೆ. ಅದಕ್ಕಾಗಿಯೇ ದೇವರು ನಮಗೆ ಈ ಕೃಪೆ ಅನ್ನೋದು ಕೊಟ್ಟಿರೋದು. ದೇವರು ನಮಗೆ ಈ ಕೃಪೆ, ಗ್ರೇಸ್ ಯಾಕೆ ನಮಗೆ ಕೊಟ್ಟರು? ಯಾಕೆ ನಮಗೆ ಕೃಪೆ ಕೊಟ್ಟರು ಅಂದರೆ, ನಮಗೆ ಗೊತ್ತು, ಅನ್ಮೆರಿಟೆಡ್ ಫೇವರ್ ಆಫ್ ಗಾಡ್. ನಮ್ಮಿಂದ ಪಡೆದುಕೊಳ್ಳಲು ಸಾಧ್ಯವಾಗದೇ ಇರತಕ್ಕಂಥದ್ದನ್ನು ದೇವರು ನಮಗೆ ಉಚಿತವಾಗಿ ಕೊಟ್ಟಿದ್ದಾರೆ. ನಮ್ಮ ಒಂದು ಪ್ರಯತ್ನದಿಂದಾಗಲಿ, ನಮ್ಮ ಒಂದು ಸ್ವಪ್ರಯತ್ನದಿಂದ, ಸಾಧನೆಯಿಂದ ಆಗದೇ ಇರತಕ್ಕಂಥದ್ದನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅಪರಿಶುದ್ಧಾತ್ಮರಾಗಿದ್ದಾರೆ ದೇವರು ನಮಗೆ ಕೊಟ್ಟಂಥ ಕೃಪೆ. ಯಾಕೆ ಕೊಟ್ಟರು ಅಂದರೆ, ನಾವು ಭರವಸೆಯನ್ನು ಕಳೆದುಕೊಳ್ಳದೆ ದೇವರು ನಿಶ್ಚಯ ಮಾಡಿದ ಆ ಸ್ವರ್ಗ ಸಾಮ್ರಾಜ್ಯವನ್ನು ನಾವು ತಲುಪಬೇಕು ಅನ್ನೋ ಉದ್ದೇಶದಿಂದ. ಪವಿತ್ರಾತ್ಮರು ನಿಜವಾಗಲೂ ನಮ್ಮಲ್ಲಿ ಇದ್ದರೆ, ಪವಿತ್ರಾತ್ಮರು ನಮಗೆ ಏನನ್ನು ರಿಮೈಂಡ್ ಮಾಡ್ತಾರೆ? ಪವಿತ್ರಾತ್ಮರು ನಮ್ಮಲ್ಲಿದ್ದರೆ ಏನನ್ನು ನಮಗೆ ರಿಮೈಂಡ್ ಮಾಡ್ತಾರೆ? ಇದೇ ರಿಮೈಂಡ್ ಮಾಡೋದು, ಯು ಆರ್ ಎ ಪಿಲಿಗ್ರಿಮ್ ಆಫ್ ಹೋಪ್. ನೀನು ಒಂದು ಭರವಸೆಯ ಯಾತ್ರಿಕನಾಗಿದ್ದೀಯಾ, ನೀನೊಂದು ಪ್ರಯಾಣದಲ್ಲಿದೆಯಾ. ಯಾವ ಕಡೆಗೆ ಪ್ರಯಾಣ ಅಂದರೆ ಸ್ವರ್ಗದ ಕಡೆಗೆ ಪ್ರಯಾಣ ಮಾಡ್ತಾ ಇದೆಯಾ. ಒಂದು ಉದಾಹರಣೆ ನೋಡೋದಾದರೆ, ಫಾರಿನಿಗೋ ಅಲ್ಲೋ ಇಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ ಎಷ್ಟೋ ಜನ, ಫ್ಯಾಮಿಲಿಯಿಂದ ದೂರ ಆಗಿ ಕೆಲಸಕ್ಕೆ ಹೋಗಿರ್ತಾರೆ. ಆದರೆ ವೆಕೇಷನ್ಗೆ, ಲೀವ್ಗೆ ಅವರು ಕುಟುಂಬವನ್ನು ನೋಡಲಿಕ್ಕೋಸ್ಕರ ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರನ್ನು ನೋಡಲಿಕ್ಕೋಸ್ಕರ ಆ ದೇಶದಿಂದ ಅವರ ಸ್ವಂತ ಊರಿಗೆ, ಸ್ವಂತ ಮನೆಗೆ ಪ್ರಯಾಣ ಮಾಡಿ ಹೊರಟು ಬರ್ತಾರೆ. 1 ವರ್ಷದ ನಂತರನೋ, 2 ವರ್ಷದ ನಂತರನೋ, 5 ವರ್ಷದ ನಂತರನೋ ಅವರು ಅವರ ಸ್ವಂತ ಊರಿಗೆ, ಅವರ ಸ್ವಂತ ಜನರನ್ನು, ಕುಟುಂಬದವರನ್ನು ನೋಡಲಿಕ್ಕೆ ಬರ್ತಾರೆ. ಹಾಗೆ ಬರುವಾಗ ಅವರು ಸಂತೋಷವಾಗಿ ಬರ್ತಾರಾ, ದುಃಖದಿಂದ ಬರ್ತಾರಾ? ತುಂಬ ಸಂತೋಷವಾಗಿ ಬರ್ತಾರೆ. ಅವ್ರ ಮೈಂಡಲ್ಲಿ ಏನಿರುತ್ತೆ? ಅವ್ರ ಮೈಂಡಲ್ಲಿ ಅವರು ಕೆಲಸ ಮಾಡುವ ಜಾಗದ ಆ ವಿಷಯ ಯಾವುದೂ ಇರೋದಿಲ್ಲ.
ಅವ್ರು ಎಲ್ಲಿ ಹೋಗಿ ವಾಸವಾಗಿದ್ದರೋ, ಫಾರ್ ಎಕ್ಸಾಂಪಲ್ ಈಗ ಅಮೇರಿಕಾದಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ. 5 ವರ್ಷ ಆದಮೇಲೆ ಭಾರತಕ್ಕೆ ಅವರ ಫ್ಯಾಮಿಲಿಯನ್ನು ನೋಡಲಿಕ್ಕೋಸ್ಕರ, ಅವರ ಜೀವನ ಸಂಗಾತಿ, ಮಕ್ಕಳು, ತಂದೆ ತಾಯಿ, ಬಂಧು ಬಳಗ, ಸ್ನೇಹಿತರು ಎಲ್ಲರನ್ನ ನೋಡಲಿಕ್ಕೋಸ್ಕರ 5 ವರ್ಷ ಅಲ್ಲಿ ಕೆಲಸ ಮಾಡಿ ವಾಪಸ್ ಈ ಕಡೆಗೆ ಬರ್ತಾಯಿದ್ದಾರೆ. ಬರುವಾಗ ಅವ್ರ ಮೈಂಡಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಂತಹ ಆ ಅಮೇರಿಕಾದ ಚಿಂತೆ ಇರುತ್ತೋ, ಅಥವಾ ಪ್ರಯಾಣ ಮಾಡಿ ಬರುವಾಗ ಆ ಫ್ಲೈಟಲ್ಲಿರ್ಬೋದು, ಅದಾದ ನಂತರ ಕಾರಲ್ಲಿರ್ಬೋದು, ಅವ್ರ ಮೈಂಡಲ್ಲಿ ನಾನು ಯಾವಾಗ ನನ್ನ ಕುಟುಂಬದವ್ರನ್ನ ನೋಡ್ತೀನಿ, ಅವ್ರು ಹೀಗಿರ್ಬೋದು, ಇಷ್ಟು ದೊಡ್ಡದಾಗಿರ್ಬೋದು, ಮಕ್ಕಳೆಲ್ಲ ಇಷ್ಟು ದೊಡ್ಡದಾಗಿರ್ಬೋದು, ಅವ್ರ ಫೇಸ್ ಈ ಥರ ಇರ್ಬೋದು, ಹೋದ ತಕ್ಷಣ ಈ ರೀತಿ ಅವ್ರು ವೆಲ್ಕಮ್ ಮಾಡ್ಬೋದು, ಇವ್ರ ಮನೆಗೆ ಹೋಗಬೇಕು, ಇಲ್ಲಿ ಇಷ್ಟು ದಿನ ಇರಬೇಕು, ಈ ರೀತಿ ಎಲ್ಲ ನಾವು ಹೋಗುವಂಥ ಆ ಒಂದು ನಮ್ಮ ಮನೆಯ ಬಗ್ಗೆ ಯೋಚನೆ ಮಾಡ್ತೀವ, ಅಥವಾ ನಮ್ಮ ಕೆಲಸ ಕಾರ್ಯಗಳು ಇಷ್ಟು ಕಷ್ಟ ಇತ್ತಲ್ವ ಅಂತ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿರ್ತೀವ? ಖಂಡಿತವಾಗ್ಲೂ ಟೆನ್ಷನ್ ಬೇಡಪ್ಪ ಅಂತ ಅದನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಮನೆಗೆ ಹೋಗ್ತಿದ್ದೀವಿ ಅಲ್ಲ ನಾವು ಖುಷಿಯಲ್ಲಿ ಬೆಳಗ್ಗೆನೇ ಬೇಗ ಎದ್ದು ಪ್ರಯಾಣ ಶುರು ಮಾಡ್ತೀವಿ. ನಮ್ಮ ಫೋಕಸ್ ಪೂರ್ತಿ ನಾವು ಹೋಗುವಂಥ ಮನೆ ಕಡೆನೇ ಇರುತ್ತೆ. ಆದರೆ ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮ ಜೀವಿತದಲ್ಲಿ ನಾವು ಹೇಳ್ತೀವಿ, ನಾವು ಭರವಸೆಯ ಯಾತ್ರಿಕರು, ಸ್ವರ್ಗ ಸಾಮ್ರಾಜ್ಯದೆಡೆಗೆ ನಾವು ಪ್ರಯಾಣ ಮಾಡ್ತಾಯಿದ್ದೀವಿ ಅಂತ. ನಮ್ಮಲ್ಲಿ ಎಷ್ಟು ಜನ ಆ ಸ್ವರ್ಗ ಸಾಮ್ರಾಜ್ಯದ ಒಂದು ಆಲೋಚನೆ ನಮ್ಮ ಮನಸ್ಸಿನಲ್ಲಿ ತುಂಬಿಸ್ಕೊಂಡು ಅದನ್ನು ಎದುರು ನೋಡುತ್ತಾ ಆ ಒಂದು ಸಂತೋಷದಲ್ಲಿ ಈ ಲೋಕದಲ್ಲಿ ನಾವು ಪ್ರತಿದಿನ ಬದುಕ್ತಾ ಇದ್ದೀವಿ? ಅದಕ್ಕೆ ನಾನು ಹೇಳಿದ್ದು, ವಿ ಆರ್ ದ ಪಿಲಿಗ್ರಿಮ್ಸ್ ಆಫ್ ಹೋಪ್ಲೆಸ್ ಅಂತ, ನಾಟ್ ಪಿಲಿಗ್ರಿಮ್ಸ್ ಆಫ್ ಹೋಪ್. ಹೇಳ್ತೀವಿ ಅಷ್ಟೇ, ನಾವು ಭರವಸೆ ಯಾತ್ರಿಕರು ಅಂತ ಹೇಳ್ಕೊಳ್ಳಿಕ್ಕೆ ಮಾತ್ರ ಭರವಸೆ ಯಾತ್ರಿಕರು, ಆದರೆ ಭರವಸೆ ಏನೂ ಇಲ್ಲ. ನಮ್ಮ ಭರವಸೆ ಪೂರ್ತಿ ಏನು ಗೊತ್ತಾ? ಲೌಕಿಕವಾದ ಭರವಸೆಗಳು, ಲೋಕ ಸಂಬಂಧವಾದ ಭರವಸೆಗಳೇ ನಮಗಿರೋದು. ಸ್ವರ್ಗಕ್ಕೆ ಸಂಬಂಧಪಟ್ಟ, ನಿತ್ಯತೆಗೆ ಸಂಬಂಧಪಟ್ಟ ಒಂದು ಭರವಸೆ ಅಂತಕ್ಕಂಥದ್ದು ಇವತ್ತಿನ ಕ್ರೈಸ್ತರಲ್ಲಿ ಕಣ್ಮರೆಯಾಗಿದೆ. ವಿಶ್ವಾಸಕ್ಕೆ ಇರತಕ್ಕಂಥ ಒಂದು ಡೆಫಿನಿಷನ್ ಏನು? ಹಿಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ವಾಟ್ ಈಸ್ ಫೇತ್? ಫೇತ್ ಅಂದರೆ ಏನು? ವಿಶ್ವಾಸವೆಂಬುದು ನಾವು ನಿರೀಕ್ಷಿಸುವಂಥವುಗಳು ನಮಗೆ ದೊರಕುತ್ತವೆ ಎಂಬ ದೃಢ ನಂಬಿಕೆ, ಹಾಗೂ ಕಣ್ಣಿಗೆ ಕಾಣದಂಥವುಗಳು ನಿಶ್ಚಯವಾದವು ಎಂಬ ನಿಲುವು ಆಗಿದೆ. ಓಕೆ, ನೌ ಫೇತ್ ಇಸ್ ದ ಅಶ್ಯೂರೆನ್ಸ್ ಆಫ್ ಥಿಂಗ್ಸ್ ಹೋಪ್ಡ್ ಫಾರ್. ಫೇತ್ ಇಸ್ ದ ಅಶ್ಯೂರೆನ್ಸ್ ಆಫ್ ಥಿಂಗ್ಸ್ ಹೋಪ್ಡ್ ಫಾರ್. ವಿಶ್ವಾಸ ಎಂಬುದು ನಾವು ನಿರೀಕ್ಷಿಸುವಂಥವುಗಳು ನಮಗೆ ದೊರಕುತ್ತವೆ ಎಂಬ ದೃಢ ನಂಬಿಕೆ ಅಥವಾ ಒಂದು ದೃಢತೆ ಆಗಿದೆ. ಅಶ್ಯೂರೆನ್ಸ್, ಒಂದು ಗ್ಯಾರಂಟಿ ಆಗಿದೆ. ಹಾಗಾದರೆ ಇಲ್ಲಿ ನಾವು ನಿರೀಕ್ಷಿಸುವಂಥವುಗಳು ಅಂತ ಇದೆಯಲ್ಲ, ಏನದು? ಇದನ್ನು ಈ ರೀತಿಯೂ ಹೇಳ್ಬೋದಲ್ವಾ? ಇವತ್ತು ಯಾವ ರೀತಿ ಆಗಿದೆ ಅಂದರೆ ಹೇಳೋದೇ ಬೇಡ. ಇವತ್ತು ಆಗ್ತಾ ಇರೋದೇನು ಗೊತ್ತಾ? ವಿಶ್ವಾಸ ಎಂಬುದು ನಾವು ಆಶಿಸುವಂಥವುಗಳು, ಬಯಸುವಂಥವುಗಳು. ನಾವು ಆಶಿಸುವಂಥವುಗಳು, ಬಯಸುವಂಥದ್ದು ನಮಗೆ ಲಭಿಸುತ್ತದೆ ಎಂಬ ದೃಢ ನಿಲುವಾಗ್ಬಿಟ್ಟಿದೆ. ಕರೆಕ್ಟಾ? ಇವತ್ತು ಎಲ್ಲೇ ಧ್ಯಾನಗಳಿಗೆ, ಪ್ರಾರ್ಥನೆಗಳು ಹೋದರೂ ಕೂಡ ನಮಗೆ ಹೋಪ್ ಕೊಡ್ತಾರೆ. ಏನು ಹೋಪ್ ಕೊಡ್ತಾರೆ? ನಿಮಗೆ ಒಳ್ಳೆಯದಾಗುತ್ತೆ ಕೊಡ್ತಾರೋ ಇಲ್ವೋ? ಕೊಡ್ತಾರೆ. ಎಲ್ಲಿ ಒಳ್ಳೆಯದಾಗುತ್ತೆ? ಏನು ಒಳ್ಳೆಯದಾಗುತ್ತೆ? ಈ ಲೋಕ ಸಂಬಂಧವಾದ ಎಲ್ಲ ಹೋಪ್ನೂ ಕೊಡ್ತಾರೆ. ಆದರೆ ಇಲ್ಲಿ ಬರೆದಿರ್ತಕ್ಕಂಥದ್ದು ಲೋಕ ಸಂಬಂಧವಾದ ಒಂದು ನಿರೀಕ್ಷೆ ಅಲ್ಲ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ನಿರೀಕ್ಷೆ. ನಾವಿವತ್ತು ನಿರೀಕ್ಷಿಸ್ತಾ ಇರೋದು ಯಾವುದೇ ವಿಷಯದಲ್ಲಿರಲಿ, ಯಾವುದೇ ವಿಷಯದಲ್ಲಿ ನಮ್ಮ ಜೀವಿತದಲ್ಲಿ, ವಿ ಹೋಪ್ ಫಾರ್ ಗುಡ್. ವಾಟ್ ಗುಡ್? ಗುಡ್ ಇನ್ ದ ಸೆನ್ಸ್ ನಾವು ಒಳ್ಳೆಯದನ್ನು ನಿರೀಕ್ಷಿಸ್ತಾ ಇದ್ದೀವಿ. ಯಾವ ರೀತಿ ಒಳ್ಳೆಯದು? ನಾಳೆ ಎಲ್ಲ ಒಳ್ಳೆಯದಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್
ತುಂಬ ಆರ್ಥಿಕವಾಗಿ ಬಡವನಾಗಿರ್ತಕ್ಕಂಥ ವ್ಯಕ್ತಿ ನಾಳೆ ಎಲ್ಲ ಒಳ್ಳೆಯದಾಗುತ್ತೆ ಎಂಬ ಒಂದು ನಿರೀಕ್ಷೆಯಲ್ಲಿ ಬದುಕ್ತಾ ಇರ್ತಾನೆ. ಅಥವಾ ನಮಗೊಂದು ನಿರೀಕ್ಷೆ ಇದೆ ಬ್ರದರ್, ನಾಳೆ ಎಲ್ಲದು ನಮಗೆ ಒಳ್ಳೆಯದಾಗುತ್ತೆ. ಅವನ ಪ್ರಕಾರ ಒಳ್ಳೆಯದಂದ್ರೆ ಏನು? ಅವನು ಏನನ್ನು ನಿರೀಕ್ಷಿಸ್ತಾ ಇದ್ದಾನೆ? ಅವನ ಆ ಬಡತನದ ಅವಸ್ಥೆಯಿಂದ ಅಥವಾ ಹಣಕಾಸಿನಲ್ಲಿ ಕೊರತೆ ಇರತಕ್ಕಂಥ ಅವಸ್ಥೆಯಿಂದ ಅವನಿನ್ನೂ ಉತ್ತಮ ಅವಸ್ಥೆಗೆ ಬರ್ತಾನೆ. ಅಥವಾ ಒಬ್ಬ ರೈತ ಹೇಳ್ತಾನೆ, ನಾವು ಯೇಸುವನ್ನು ನಂಬಿದ್ದೇವೆ, ಆದ್ದರಿಂದ ನಮಗೆ ನಿರೀಕ್ಷೆ ಇದೆ, ನಮಗೆ ಒಳ್ಳೆಯ ಬೆಳೆ ಬಂದೇ ಬರುತ್ತೆ ಬ್ರದರ್. ಅವನು ಆಶಿಸುವಂಥವುಗಳು ಅವನಿಗೆ ಲಭಿಸುತ್ತದೆ ಎಂಬ ದೃಢ ನಿಲುವಾಗಿದೆ ಇವತ್ತಿನ ವಿಶ್ವಾಸ, ಇವತ್ತಿನ ನಿರೀಕ್ಷೆ ಅಲ್ಲ. ದೇವರು ಆಶಿಸುವಂಥವುಗಳಲ್ಲ, ದೇವರು ಬಯಸುವಂಥದ್ದಲ್ಲ, ಅಲ್ಲಿ ನಾವು ಆಶಿಸುವಂಥವುಗಳು. ಈಗ ಒಬ್ಬರಿಗೆ ಜಾಬ್ ಇಲ್ಲ, ಒಬ್ಬ ಕ್ರೈಸ್ತ ವಿಶ್ವಾಸಿ, ಕೆಲಸ ಇಲ್ಲ, ಕೆಲಸ ಇಲ್ಲದಿದ್ದಾಗ ಧ್ಯಾನಕ್ಕೆ ಹೋಗ್ತಾನೆ, ಇಲ್ಲ ಧ್ಯಾನಕ್ಕೆ ಹೋಗ್ತಾಳೆ, ಪ್ರಾರ್ಥಿಸ್ತಾಳೆ. ಅಲ್ಲಿ ಧ್ಯಾನದಲ್ಲಿ ಭರವಸೆ ಕೊಡ್ತಾರೆ, ಏನಂತ? ನೀವು ಯೇಸು ಕ್ರಿಸ್ತರನ್ನು ನಂಬಿ ಎಲ್ಲ ಪಾಪವನ್ನು ಬಿಟ್ಟುಬಿಡಿ, ಖಂಡಿತವಾಗಲೂ ನಿಮಗೊಂದು ಒಳ್ಳೆಯ ಜಾಬ್ ದೇವರು ಕೊಟ್ಟೇ ಕೊಡ್ತಾರೆ. ದೇವರು ಒಳ್ಳೆಯವರು, ದೇವರು ಒಳ್ಳೆಯವರು. ಅವನ ಒಳಗಡೆ ಒಂದು ನಿರೀಕ್ಷೆ ಬಂತು. ಒಳ್ಳೆಯದ ಕೆಟ್ಟದ? ಆ ನಿರೀಕ್ಷೆ ಖಂಡಿತವಾಗಲೂ ಕೆಟ್ಟದ್ದು. ಆ ನಿರೀಕ್ಷೆ ಕೊಡಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಬೈಬಲ್ ಕೊಡುವ ನಿರೀಕ್ಷೆ ಆ ರೀತಿ ನಿರೀಕ್ಷೆ ಅಲ್ಲ. ಹೊಸ ಒಡಂಬಡಿಕೆಯ ನಿರೀಕ್ಷೆ ಅಂತಕ್ಕಂಥದ್ದು ಲೌಕಿಕವಾದವುಗಳಲ್ಲ, ಆಧ್ಯಾತ್ಮಿಕವಾದದ್ದು. ಭೌತಿಕವಾದದ್ದಲ್ಲ, ಆಧ್ಯಾತ್ಮಿಕವಾದದ್ದು. ಲೌಕಿಕವಾದದ್ದಲ್ಲ, ಸ್ವರ್ಗೀಯವಾದದ್ದು. ಈ ನಿರೀಕ್ಷೆಯಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದೀವಾ? ಆ ನಿರೀಕ್ಷೆಯಲ್ಲಿ ಪ್ರಯಾಣ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆದ್ದರಿಂದನೇ ದೇವರು ನಮಗೆ ಕೃಪೆ ಕೊಟ್ಟಿದ್ದಾರೆ, ಪವಿತ್ರಾತ್ಮನನ್ನು ಕೃಪೆಯಾಗಿ ಕೊಟ್ಟಿದ್ದಾರೆ. ಪವಿತ್ರಾತ್ಮನನ್ನು ಪಡೆದುಕೊಳ್ಳುವ, ಸಂಪಾದಿಸುವ ಯೋಗ್ಯತೆ ನಮಗಿಲ್ಲದಿದ್ದರೂ ಕೂಡ, ಸಾಮರ್ಥ್ಯ ನಮಗಿಲ್ಲದಿದ್ದರೂ ಕೂಡ, ಒಂದು ಕೃಪೆಯಾಗಿ, ಉಚಿತವಾಗಿ, ದಾನವಾಗಿ, ವಿಶ್ವಾಸದ ಮುಖಾಂತರ ಆ ಪರಿಶುದ್ಧಾತ್ಮರನ್ನು ದೇವರು ನಮ್ಮ ಹೃದಯಗಳಿಗೆ ಕಳುಹಿಸಿಕೊಟ್ಟಿದ್ದಾರೆ. ಮತ್ತು ವಿಶ್ವಾಸವನ್ನು ಕೂಡ ದೇವರು ನಮಗೆ ಒಂದು ಕೃಪೆಯಾಗಿ ಇವತ್ತು ಕೊಟ್ಟಿದ್ದಾರೆ. ಇವತ್ತು ನಮ್ಮಲ್ಲಿ ನಿಜವಾಗಲೂ ವಿಶ್ವಾಸ ಅನ್ನೋದಿದ್ದು, ನಿಜವಾಗಲೂ ಪವಿತ್ರಾತ್ಮ ನಮ್ಮಲ್ಲಿ ಇರೋದಾದರೆ ಖಂಡಿತವಾಗಲೂ ಈ ಒಂದು ನಿರೀಕ್ಷೆಯಲ್ಲಿ ನಮಗೆ ಬದುಕಲಿಕ್ಕೆ ಆಗ್ತದೆ. ಆದರೆ ಇಂದಿನ ಅನೇಕ ಕ್ರೈಸ್ತರಲ್ಲಿ ಈ ಒಂದು ಶುಭ ಸಂದೇಶದಿಂದ ಬರತಕ್ಕಂಥ ವಿಶ್ವಾಸನೂ ಇಲ್ಲ ಮತ್ತು ನಿಜವಾದ ಪವಿತ್ರ ಆತ್ಮನೂ ಇಲ್ಲದೆ ಇರೋದರಿಂದ ನಿಜವಾದ ನಿತ್ಯತೆಗೆ ಸಂಬಂಧಪಟ್ಟ, ಸ್ವರ್ಗರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ಹೋಪ್ ಇಲ್ಲ. ಒಂದು ಹೋಪ್ಲೆಸ್ ಕ್ರಿಶ್ಚಿಯಾನಿಟಿ, ಹೋಪ್ಲೆಸ್ ಕ್ರಿಶ್ಚಿಯನ್ಸ್, ಹೋಪ್ಲೆಸ್ ಪಿಲಿಗ್ರಿಮ್ಸ್ ಆಫ್ ಹೋಪ್ಲೆಸ್. ನಿರೀಕ್ಷೆ ಇಲ್ಲದೆ ಇರತಕ್ಕಂಥ ಒಂದು ಪ್ರಯಾಣ. ನಾವು ಎಷ್ಟೊಂದು ಸಂತೋಷವಾಗಿ, ಎಷ್ಟೊಂದು ಸ್ವತಂತ್ರವಾಗಿ ಈ ಲೋಕದಲ್ಲಿ ನಾವು ಬದುಕಬೇಕಂದ್ರೆ ಇಲ್ಲಿ ನಮ್ದು ಏನಾಗಲಿಕ್ಕಿದೆ? ಏನೂ ಇಲ್ಲ, ನಿಜವಾಗಲೂ ಏನೂ ಇಲ್ಲ. ಆದರೂ ನಾವು ಎಷ್ಟು ಇವತ್ತು ನಮ್ಮ ಚಿಂತೆ ವಿಷಯ ಏನು? ನಾವು ಆಲೋಚನೆ ಮಾಡ್ತಕ್ಕಂಥ ವಿಷಯ ಏನು? ನಮ್ಮ ಪ್ರಾರ್ಥನೆಯ ವಿಷಯ ಏನು? ಎಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದೆ. ಫಾರ್ ಎಕ್ಸಾಂಪಲ್, ಈಗ ಮನೆಯಲ್ಲಿ ಮಗನಿಗೋ ಮಗಳಿಗೋ ಮದುವೆ ಆಗಿಲ್ಲ, ನಾವೇನು ಹೇಳ್ತೀವಿ? ನಾವು ಹೋಪ್ ಇಟ್ಕೊಂಡಿದ್ದೀವಿ ಬ್ರದರ್, ಇವತ್ತಲ್ಲ ನಾಳೆ ಆಗುತ್ತೆ. ಒಳ್ಳೆಯದೋ ಕೆಟ್ಟದೋ? ಲೋಕದ ಜನರಿಗೆ ಲೌಕಿಕವಾಗಿ ನೋಡುವಾಗ ಒಳ್ಳೆಯದೇ. ಆದರೆ ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ನಿನ್ನಲ್ಲಿರಬೇಕಾದಂಥ ಹೋಪ್ ಯಾವುದು ಕೇಳಿದರೆ, ಖಂಡಿತವಾಗಲೂ ನಮಗೆ ಬಂದಿರತಕ್ಕಂಥ ಈ ಎಲ್ಲ ಕಷ್ಟ ಸಂಕಟಗಳಲ್ಲಿ ನಾವು ಪೂರ್ಣ ಜಯಶಾಲಿಗಳಾಗಿ ಖಂಡಿತವಾಗಲೂ ನಾವೊಂದು ದಿನ ಪ್ರಭುವನ್ನು ಮುಖಾಮುಖಿಯಾಗಿ ನೋಡ್ತೀವಿ. ನಮ್ಮ ಈ ಶರೀರ ಇಂದು ರೋಗವಾಗಿ ಹಾಳಾಗಿ ಹೋದರೂ, ಯಾವ ರೀತಿಯಲ್ಲಿ ನಷ್ಟಪಟ್ಟು ಹೋದರೂ, ಒಂದು ದಿನ ಅದು ತೇಜೋಮಯವಾದ ಶರೀರವಾಗಿ ದೇವರದನ್ನು ಎಬ್ಬಿಸ್ತಾರೆ. ನಾವು ಹಾಗೆ ನೂತನ ಶರೀರವುಳ್ಳವರಾಗಿ ಸ್ವರ್ಗಕ್ಕೆ ಒಯ್ಯಲ್ಪಟ್ಟು ಅಲ್ಲಿ ಪಿತನ ಸನ್ನಿಧಿಯಲ್ಲಿ ನಿತ್ಯವೂ ನಾವು ಜೀವಿಸ್ತೀವಿ ಆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಂಬ ಒಂದು ಭರವಸೆ ನಮ್ಮೊಳಗಡೆ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿ ಇವತ್ತಿದೆ? ಡು ವಿ ಹ್ಯಾವ್ ದ್ಯಾಟ್ ಹೋಪ್? ಆ ನಿರೀಕ್ಷೆ ನಮ್ಮಲ್ಲಿ ಇವತ್ತು ಇದೆಯಾ? ನಮ್ಮ ಪ್ರಾರ್ಥನೆ ಅದಕ್ಕೆ ಸಂಬಂಧಪಟ್ಟಿದ್ದ? ನಮ್ಮ ಜೀವನ ಅದಕ್ಕೆ ಸಂಬಂಧಪಟ್ಟಿದ್ದಿದೆಯಾ? ಅದು ಇಲ್ಲದೆ ಇದ್ದರೆ, ಈ ನಿರೀಕ್ಷೆ ಇಲ್ಲದೆ ಇದ್ದರೆ ನಮ್ಮ ಧ್ಯಾನಗಳು ವ್ಯರ್ಥ, ನಾವು ಮಾಡೋ ಪ್ರಾರ್ಥನೆಗಳು ವ್ಯರ್ಥ.
ಕ್ರೈಸ್ತ ವಿಶ್ವಾಸಿಗಳಾಗಿ ನಾವು ಮಾಡುವ ಈ ಧ್ಯಾನಗಳು, ಪ್ರಾರ್ಥನೆಗಳು, ಪ್ರಬೋಧನೆಗಳು ಅಥವಾ ನಮ್ಮ ಎಲ್ಲ ಏನು ಆಚಾರ ವಿಚಾರಗಳು ಏನೆಲ್ಲ ಇದೆಯೋ ಎಲ್ಲವೂ ಕೂಡ ವ್ಯರ್ಥನೇ. ಈ ಒಂದು ನಿರೀಕ್ಷೆ ಇಲ್ಲದೆ ಇದ್ದರೆ, ನಿರೀಕ್ಷೆ ಇದೆ ಅಂತ ಹೇಳ್ಕೊಳ್ಳೋದಲ್ಲ ಮುಖ್ಯ, ಆ ನಿರೀಕ್ಷೆಯಲ್ಲಿ ನಾವು ಚಲಿಸಬೇಕು. ಆ ನಿರೀಕ್ಷೆಗೆ ತಕ್ಕ ಹಾಗೆ ನಾವು ಪ್ರಯಾಣ ಮಾಡಬೇಕು. ಕೆಲವು ಟೈಮ್ ಕೆಲವರು ಹೇಳ್ತಾರೆ ನಾವು ಜೆರುಸಲೇಮಿಗೆ ಹೋಗ್ತಾ ಇದ್ದೀವಿ ಅಂತ, ಹೋಲಿ ಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಅಂತ. ಹೋಲಿ ಲ್ಯಾಂಡಿಗೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಮನೇಲಿ ಕಂಬಳಿ ಹಾಕೊಂಡು ಮಲ್ಕೊಳ್ಳೋದಿಲ್ಲ. ಹೋಲಿ ಲ್ಯಾಂಡಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಅದಕ್ಕೆ ತಕ್ಕ ಸಿದ್ಧತೆ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೋ ಇಲ್ಲ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ಕೊಂಡು ಅದಾದಮೇಲೆ ಏರ್ಪೋರ್ಟಿಗೆ ಹೋಗಿ ಏರೋಪ್ಲೇನ್ ಹತ್ಕೊಂಡು ಹೋಗ್ತೀವಿ. ಹೀಗೆ ಪ್ರಯಾಣಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಂಡು ಆ ದಾರಿಯಲ್ಲಿ ನಾವು ಮುಂದಕ್ಕೆ ಹೋಗ್ತೀವಿ. ಆದರೆ ಸ್ವರ್ಗ ಸಾಮ್ರಾಜ್ಯದ ಕಡೆಗೆ ನನ್ನ ಪ್ರಯಾಣ ಅಂತ ಹೇಳುವ ನಾವು ಯಾವ ರೀತಿಯಲ್ಲಿ ಬದುಕ್ತಾ ಇದ್ದೀವಿ? ಥಿಂಕ್ ಮಾಡಿ ನೋಡಿ. ನಾವು ನಿಜವಾಗ್ಲೂ ಸ್ವರ್ಗಕ್ಕೆ ಹೋಗ್ತೀವಾ? ನನಗೆ ಗೊತ್ತಿಲ್ಲ, ನೀವು ಹೋಗ್ತಿರೋ ಇಲ್ಲೋ ಅಂತ ನಿಮಗೊಂದು ಗ್ಯಾರಂಟಿ ಇದ್ದರೆ ಸಾಕು. ಆದರೆ ಆ ಗ್ಯಾರಂಟಿಗೊಂದು ಗ್ಯಾರಂಟಿ ಬೇಕು. ಸುಮ್ಮನೆ ಹೋಗ್ತೀವಿ, ದೇವ್ರ ಕರುಣಾಮಯಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಈ ರೀತಿ ಡೈಲಾಗ್ ಹೊಡೆದ್ರೆ ಪ್ರಯೋಜನ ಇಲ್ಲ. ದಟ್ ಈಸ್ ಎ ಡಿಸೆಪ್ಷನ್. ಯು ಶುಡ್ ನೋ, ಬಟ್ ದೇರ್ ಈಸ್ ಎ ವೇ. ನಮಗೆ ಗೊತ್ತಿರಬೇಕು ಮತ್ತು ನಾವು ಆ ದಾರಿಯಲ್ಲಿರಬೇಕು. ನಾವು ಹೋಗ್ತೀವಿ 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 ಅಂತ ನಾವು ಇನ್ನೊಂದು ದಾರಿಯಲ್ಲಿ ಹೋದರೆ ಖಂಡಿತವಾಗ್ಲೂ ತಲುಪೋದಿಲ್ಲ. ದೇರ್ ಈಸ್ ಓನ್ಲಿ ಒನ್ ವೇ. ಒಂದೇ ಒಂದು ದಾರಿ ದೇವರು ನಮಗಾಗಿ ಇಟ್ಟಿರೋದು, ಯೇಸು ಅಥವಾ ವಿಶ್ವಾಸದ ದಾರಿ. ವೇ ಆಫ್ ಫೇತ್, ವಿಶ್ವಾಸದ ದಾರಿ. ಇದೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಆ ದಾರಿಯಲ್ಲಿ ಚಲಿಸಿದ ಕೆಲವು ವ್ಯಕ್ತಿಗಳನ್ನು ನಾವು ನೋಡೋಣ. ಆ 11ನೇ ಅಧ್ಯಾಯ 7ನೇ ವಾಕ್ಯ, 8ರಿಂದ ಇರ್ತಕ್ಕಂಥ ವಾಕ್ಯ. ಅಬ್ರಹಾಮನು ದೇವರ ಕರೆಗೆ ಓಗೊಡುವುದಕ್ಕೂ ವಿಶ್ವಾಸವೇ ಕಾರಣವಾಗಿತ್ತು. ಓಕೆ, ಆತನು ಆ ಕರೆಗನುಸಾರವಾಗಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ನಾಡಿಗೆ ಹೊರಟನು. ತಾನು ಸೇರಬೇಕಾಗಿದ್ದ ಸ್ಥಳ ಯಾವುದೆಂದು ತಿಳಿಯದಿದ್ದರೂ ಸ್ವದೇಶವನ್ನು ಬಿಟ್ಟು ತೆರಳಿದನು. ನೋಡಿ, ಅಬ್ರಹಾಮನನ್ನ ದೇವರು ಕರೆದರು. ಅಬ್ರಹಾಮನನ್ನ ದೇವರು ನಿನ್ನ ಸ್ವಂತ ನಾಡನ್ನು, ನಿನ್ನ ತವರು ಮನೆಯನ್ನು, ಬಂಧು ಬಳಗದವರನ್ನು ಬಿಟ್ಟು ಬಾ ಅಂತ ಕರೆದರು. ಬೈಬಲ್ ಹೇಳುತ್ತೆ ಅವನ್ನೆಲ್ಲವನ್ನು ಬಿಟ್ಟು ಹೊರಟನು ಅಂತ ಹೇಳುತ್ತೆ. ತಾನು ಸೇರಬೇಕಾಗಿದ್ದ ಸ್ಥಳ ಯಾವುದೆಂದು ತಿಳಿಯದಿದ್ದರೂ ಸ್ವದೇಶವನ್ನು ಬಿಟ್ಟು ತೆರಳಿದನು. ಅದೇ ವಿಶ್ವಾಸ. ಕಣ್ಣಿಗೆ ಕಾಣದಂಥವುಗಳು ನಿಶ್ಚಯವಾದವುಗಳು ಎಂಬ ದೃಢ ನಿಲುವಾಗಿದೆ. ದೇವರು ನನ್ನನ್ನು ಕರೆದಿದ್ದಾರೆ, ಹಾಗಾದರೆ ಕರೆದಂಥ ಒಂದು ಜಾಗ ಇದೆ. ದೇವರು ಕರೆದಂಥ ಒಂದು ಸ್ಥಳ ಇದೆ. ವಿಶ್ವಾಸ ಇಟ್ಟಿದ್ದರಿಂದ ದೇವರು ಅವನಿಗೆ ತಿಳಿಸ್ಕೊಟ್ರು, ನಾನು ನಿನ್ನನ್ನು ಕರೆದಿರೋದು ಸ್ವರ್ಗಕ್ಕೆ ಅಂತ. ಅಬ್ರಹಾಮನು ದೇವರಲ್ಲಿ ವಿಶ್ವಾಸ ಇಟ್ಟಿದ್ದರಿಂದ ದೇವರು ತನ್ನ ಆತ್ಮನ ಮುಖಾಂತರ, ಪರಿಶುದ್ಧಾತ್ಮನ ಮುಖಾಂತರವಾಗಿ ಅಬ್ರಹಾಮನಿಗೆ ಪ್ರಕಟಪಡಿಸಿಕೊಟ್ಟರು, ನಾನು ನಿನ್ನನ್ನು ಕರೆದಿರೋದು ಈ ಭೂಲೋಕದಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ಸೆಟ್ಲಾಗಲಿಕ್ಕಲ್ಲ, ನಾನು ನಿನ್ನನ್ನು ಕರೆದಿರೋದು ಸ್ವರ್ಗ ರಾಜ್ಯಕ್ಕೆ ಅನ್ನೋದನ್ನು ತಿಳಿಸ್ಕೊಟ್ರು. ಮುಂದಿನ ವಾಕ್ಯದಲ್ಲಿ ನಮಗೆ ಗೊತ್ತಾಗುತ್ತೆ, ದೇವರು ವಾಗ್ದಾನ ಮಾಡಿದ ನಾಡಿಗೆ ಬಂದಾಗಲೂ ಆತನು ಅದೇ ವಿಶ್ವಾಸದ ನಿಮಿತ್ತ ಒಬ್ಬ ಅನ್ಯ ದೇಶೀಯನಂತೆ ಬಾಳಿದನು. ಹೇಗೆ ಬಾಳಿದನು? ಅನ್ಯ ದೇಶೀಯನಂತೆ ಬಾಳಿದನು. ಒಂದು ಫಾರಿನರ್ ಥರ, ನಾನೊಂದು ಫಾರಿನ್ ಲ್ಯಾಂಡಲ್ಲಿ ಇದ್ದೀನಿ ಅನ್ನೋ ರೀತಿಯಲ್ಲಿ ಅವನು ಅಲ್ಲಿ ಬಾಳಿದನು. ಹೇಗೆ ಬಾಳಿದ? ಡೇರೆಗಳಲ್ಲಿದ್ದುಕೊಂಡು ಒಬ್ಬ ಪ್ರವಾಸಿಗನಂತೆ ಜೀವಿಸಿದನು. ಅದೇ ವಾಗ್ದಾನಕ್ಕೆ ಬಾಧ್ಯಸ್ಥರಾದ ಇಸಾಕನು, ಯಾಕೋಬನು ಅವನಂತೆ ಡೇರೆಗಳಲ್ಲಿ ವಾಸಿಸಿದರು. ಅವನು ಮಾತ್ರ ಅಲ್ಲ, ಅಬ್ರಹಾಮ ಮಾತ್ರ ಅಲ್ಲ, ಅಬ್ರಹಾಮ ತನ್ನ ಮಗನಿಗೆ ಹೇಳ್ಕೊಟ್ಟ ಇಸಾಕನಿಗೆ, ಇಸಾಕ ಅವನ ಮಕ್ಕಳಿಗೆ ಹೇಳ್ಕೊಟ್ರು. ಹೀಗೆ ಅವರೆಲ್ಲರೂ ಇದೇ ರೀತಿ ಬದುಕಿದರಂತೆ. ಅವರಿಗೆ ಆಸ್ತಿ ಪಾಸ್ತಿ ಇರಲಿಲ್ವಾ? ಅವರಿಗೆ ಶ್ರೀಮಂತಿಕೆ ಇರಲಿಲ್ವಾ? ಇತ್ತು. ಎಲ್ಲ ಇದ್ದರೂ ಕೂಡ ಅವರು ಡೇರೆಗಳಲ್ಲಿ ಬದುಕಿದರು. ನೋಡಿ, ನಾವು ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ದೊಡ್ಡದೊಂದು 1-2 ಕೋಟಿ ರೂಪಾಯಿದು ಮನೆ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಇನ್ನೊಬ್ಬ ಪಾಪ ಒಂದು ಟೆಂಟ್ ಹಾಕ್ತಾನೆ, ಒಂದು ಗುಡಿಸಲು ಹಾಕಿ 1-2 ಸಾವಿರ ರೂಪಾಯಿನೋ 3 ಸಾವಿರ ರೂಪಾಯಿನೋ ತಂದು ಒಂದು ಶೀಟೇನೋ ಹಾಕಿ, ಶೀಟ್ ಅಂದರೆ ಟಾರ್ಪಲ್ ಹಾಕಿಬಿಟ್ಟು
ಈ ಮಳೆ ಬಿಸಿಲು ಬರದ ಹಾಗೆ ಒಂದು ಟೆಂಟ್ ಥರ ಮಾಡಿ ಅದರೊಳಗಡೆ ಇರ್ತಾನೆ. ಜೋರಾಗಿ ಭೂಕಂಪ ಆಗುತ್ತೆ ಅಂತ ಇಟ್ಕೊಳ್ಳಿ, ಭೂಮಿ ನಡಗ್ಲಿಕ್ಕೆ ಶುರುವಾಗುತ್ತೆ. ಆಗ ಯಾರಿಗೆ ಜಾಸ್ತಿ ಭಯ ಆಗುತ್ತೆ? 2 ಕೋಟಿ ಮನೆ ಒಳಗಡೆ ಇದ್ದವನಿಗ, ಟೆಂಟ್ ಒಳಗಡೆ ಇದ್ದವನಿಗ? ಯಾಕೆ ಹೇಳಿ? ಯಾಕೆಂದರೆ ಅವನು ಕಷ್ಟಪಟ್ಟು ಇಲ್ಲಿ ಸೆಟ್ಲ್ ಆಗಲಿಕ್ಕೋಸ್ಕರ ಏನೋ ಮಾಡಿ ಕಟ್ಟಿದ. ಈಗ ಭೂಕಂಪ ಬಂದರೆ ಉದುರುತ್ತೆ ಅಂತ ಗೊತ್ತು, ಆದ್ದರಿಂದ ಅವನಿಗೆ ಟೆನ್ಷನ್ ಜಾಸ್ತಿ. ಇನ್ನೊಬ್ಬ ಟೆಂಟ್ ಒಳಗಡೆ ಇದ್ದಾನೆ, ಅವನಿಗೆ ಟೆನ್ಷನ್ ಇಲ್ಲ. ಈ ಅಬ್ರಹಾಮ ಇಸೋಕ್ ಯಾಕೊಬ್ಬ ಟೆಂಟಲ್ಲಿ ಬದುಕಿದ್ರು ಅಂದರೆ ಅರ್ಥ ಏನು ಗೊತ್ತಾ? ಅವರು ಈ ಪ್ರಪಂಚದಲ್ಲಿ ನಾವು ಇಲ್ಲಿ ಸೆಟ್ಲ್ ಆಗಬೇಕು, ನಾವು ಲೈಫಲ್ಲಿ ಸೆಟ್ಲ್ ಆಗಬೇಕು ಇಲ್ಲಿ ಪ್ರಪಂಚದಲ್ಲಿ ಅಂತ ಅವರು ಚಿಂತೆ ಮಾಡಿ ಬದುಕಲಿಲ್ಲ. ಅದೇ ತೋರಿಸೋದು, ಅವರು ಟೆಂಟ್ಗಳಲ್ಲೇ ಬದುಕಿದರು. ಶಾಶ್ವತವಾದ ಒಂದು ಮನೆ ನಮಗೆ ಅಲ್ಲಿದೆ. ಮುಂದಿನ ವಾಕ್ಯ ಅದನ್ನು ಹೇಳುತ್ತೆ, ಏಕೆಂದರೆ ಶಾಶ್ವತವಾದ ಅಸ್ತಿವಾರವುಳ್ಳ, ಅಂದರೆ ದೇವರೇ ನಿಯೋಜಿಸಿ ನಿರ್ಮಿಸಿದ ನಗರವನ್ನು ಆತನು ಎದುರು ನೋಡ್ತಾ ಇದ್ದಂತೆ. ಅಬ್ರಹಾಮನ ಎದುರು ನೋಡ್ತಾ ಇದ್ದ, ಮೋಶೆ ಎದುರು ನೋಡ್ತಾ ಇದ್ದ. ಹಳೆ ಒಡಂಬಡಿಕೆಯ ಅನೇಕ ವಿಶ್ವಾಸಿಗಳು, ಈ ಅಧ್ಯಾಯದಲ್ಲಿ ಬರೆದಂಥ ಅನೇಕ ವಿಶ್ವಾಸಿಗಳ ಹೆಸರುಗಳಿದೆ, ಅವರೆಲ್ಲರೂ ಕೂಡ ಇದನ್ನು ಎದುರು ನೋಡ್ತಾ ಇದ್ದರು. ಈ ಒಂದು ಸ್ವರ್ಗವನ್ನು ಎದುರು ನೋಡ್ತಾ ಬದುಕ್ತಾ ಇದ್ದರು. ಅವರೇ ನಿಜವಾದ ಕ್ರೈಸ್ತ ವಿಶ್ವಾಸಿಗಳು. ನಮ್ಮಲ್ಲಿ ಯಾರು ಈ ಸ್ವರ್ಗವನ್ನು ಎದುರು ನೋಡ್ತಾ, ದೇವರು ನಮಗಾಗಿ ಒಂದು ಸುಂದರವಾದ ಶಾಶ್ವತವಾದ ಅಸ್ತಿವಾರವುಳ್ಳ ಒಂದು ಮನೆಯನ್ನು ದೇವರು ನಿರ್ಮಿಸಿದ್ದಾರೆ, ನಾವು ಅಲ್ಲಿ ಹೋಗಿ ಸೆಟ್ಲ್ ಆಗಬೇಕು. ಅಲ್ಲಿ ದುಃಖ ಇಲ್ಲ, ಅಲ್ಲಿ ಭೂಕಂಪ ಇಲ್ಲ, ಅಲ್ಲಿ ಬಿರುಗಾಳಿ ಇಲ್ಲ, ಸುನಾಮಿ ಇಲ್ಲ, ಅಲ್ಲಿ ಗಂಡನ ಪ್ರಾಬ್ಲಮ್ಮು ಇಲ್ಲ, ಹೆಂಡತಿ ಪ್ರಾಬ್ಲಮ್ಮು ಇಲ್ಲ, ಅಲ್ಲಿ ಮೊಬೈಲ್ ಫೋನು ಇಲ್ಲ, ಅಲ್ಲಿ ಯಾವುದೇ ಡ್ರಗ್ಸ್ ಇಲ್ಲ, ಅಲ್ಲಿ ಏನೂ ಇಲ್ಲ, ಅಲ್ಲಿ ಪಾಪಕ್ಕೆ ಪ್ರಚೋದನೆ ಬರುವಂಥ ಯಾವುದೂ ಇಲ್ಲ. ಅಲ್ಲಿ ಏನಿದೆ ಕೇಳಿದರೆ ಯಾವಾಗಲೂ ಒಂದೇ ಪರಮಾನಂದ ಮಾತ್ರ. ಗ್ರೇಟ್ ಜಾಯ್, ನಿತ್ಯವೂ ಆ ಪರಮಾನಂದ, ದಟ್ ಫುಲ್ನೆಸ್ ಆಫ್ ಜಾಯ್, ಅದು ಮಾತ್ರ ಇದೆ, ಬೇರೆ ಏನೂ ಇಲ್ಲ. ಯಾಕೆ ಅಂದರೆ ಅಲ್ಲಿ ಇರೋದು ದೇವರು. ದೇರ್ ಇಸ್ ಫುಲ್ನೆಸ್ ಆಫ್ ಜಾಯ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸಾನ್ನಿಧ್ಯದಲ್ಲಿ ಏನಿದೆ ಅಂದರೆ ಪರಮಾನಂದ ಇದೆ, ಬೇರೆ ಏನಿಲ್ಲ. ನಮಗೆ ಬೇಕಾಗಿರೋದು ಅದೇ ಅಲ್ವಾ? ನಾವು ನಮ್ಮ ಪರಮಾನಂದ ಅಲ್ಲ, ನಮ್ಮ ಒಂದು ಆನಂದ, ಪ್ಲೆಷರ್ಗೋಸ್ಕರ, ಸುಖಕ್ಕೋಸ್ಕರ ಅಲ್ವಾ ನಾವೆಲ್ಲದೂ ಮಾಡೋದು. ಪ್ರತಿಯೊಂದು ನೀವು ಥಿಂಕ್ ಮಾಡಿ ನೋಡಿ, ಈ ಲೋಕದಲ್ಲಿ ನಾವು ಏನೆಲ್ಲ ಮಾಡ್ತಾಯಿದ್ದೀವೋ ನಮ್ಮ ಸುಖಕ್ಕಾಗಿ, ಹೌದೋ ಅಲ್ವೋ? ದೊಡ್ಡದು ಮನೆ ಕಟ್ತೀವಿ, ಯಾತಕ್ಕೋಸ್ಕರ? ನಮ್ಮ ಸುಖಕ್ಕೋಸ್ಕರ. ಒಳ್ಳೆ ಊಟ ಮಾಡಿ ಅಡುಗೆ ಮಾಡಿ ಚೆನ್ನಾಗಿ ತಿಂತೀವಿ, ಯಾತಕ್ಕೋಸ್ಕರ? ಇಲ್ಲ ಹೊಟ್ಟೆಗೆ ಬೇಕು ಅದಕ್ಕೋಸ್ಕರ ಬೇರೆ ಗಂಜಿ ಕುಡಿಬೋದಲ್ಲ, ಕರೆಕ್ಟ್ ಅಲ್ವಾ? ನಾವು ಹೋಟ್ಲಿಗೆ ಹೋಗಿ ತಿಂತೀವಿ, ಯಾಕೆ ಹೇಳಿ? ನಮ್ಮ ಸುಖಕ್ಕೋಸ್ಕರ. ನಮ್ಮ ಮೆಡಿಸಿನ್ ತಗೊಳ್ಳೋದು ಯಾಕೆ ಹೇಳಿ? ನಾವು ಇನ್ನೂ ಸುಖವಾಗಿ ಬದುಕಬೇಕು ಅಂತ. ನಾವು ಆಸ್ಪತ್ರೆಗೆ ಹೋಗೋದು, ಮೆಡಿಸಿನ್ ತಗೊಳ್ಳೋದು, ನಾವು ಡೈಲಿ ಪ್ರೇಯರ್ ಮಾಡ್ತೀವಿ, ಯಾಕೆ ಹೇಳಿ? ಅದು ನಮ್ಮ ಸುಖಕ್ಕೋಸ್ಕರನೇ. ಯಾರು ತೊಂದರೆ ಕೊಡಬಾರ್ದು, ಪಿಶಾಚಿ ಕಾಟ ಕೊಡಬಾರ್ದು, ನಮಗೆ ಏನು ಕೆಟ್ಟದಾಗಬಾರ್ದು, ಆಕ್ಸಿಡೆಂಟ್ ಆಗಿ ಸಾಯಬಾರ್ದು, ಭೂಕಂಪ ಆಗಿ ಸತ್ತೋಗಬಾರ್ದು, ಸಿಡ್ಲು ಹೊಡೆದು ಸಾಯಬಾರ್ದು, ಸುನಾಮಿ ಬಂದು ನಮ್ಮನ್ನು ಹೊಡ್ಕೊಂಡು ಹೋಗಬಾರ್ದು. ಆಮೇಲೆ ಈ ರೀತಿ ಎಲ್ಲ ರೀತಿ ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ. ಅದು ನಮ್ಮ ಸುಖಕ್ಕೋಸ್ಕರನೇ. ಮದುವೆ ಆಗೋದು ಅದು ಸುಖಕ್ಕೋಸ್ಕರನೇ, ಅದರಲ್ಲೂ ಒಂದು ಸುಖ ಇದೆ. ನಮಗೆ ಕೆಲಸ ಬೇಕು, ಅದು ಅದರಲ್ಲೂ ಒಂದು ಸುಖ ಇದೆ. ಈ ಪ್ರಪಂಚದಲ್ಲಿ ಮನುಷ್ಯ ಏನೆಲ್ಲ ಮಾಡ್ತಾನೋ ಪ್ರತಿಯೊಂದು ಅವನ ಸುಖಕ್ಕೋಸ್ಕರ. ಯಾಕೆ ಗೊತ್ತಾ? ಇದಕ್ಕಿಂತಲೂ ಶ್ರೇಷ್ಠವಾದ ನಿಜವಾದ ಸುಖ ಅನ್ನೋದು ಇದೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಅದಕ್ಕೆ ಅವನು ಇಲ್ಲಿ ಸುಖ ಹುಡುಕ್ತಾ ಇದ್ದಾನೆ. ಕಾರಣ ಏನು ಅಂದರೆ ನಮ್ಮ ಒಳಗಡೆ ಇವತ್ತು ಆ ಟ್ರೂ ಫೇತ್ ಅನ್ನೋದಿಲ್ಲ. ನಮ್ಮ ಪೂರ್ವಜರಲ್ಲಿ ಇದ್ದಂತಹ, ಅಪಸ್ತೋಲರಲ್ಲಿ ಇದ್ದಂತಹ, ಆದಿ ಧರ್ಮಸಭೆಯಲ್ಲಿ ಇದ್ದಂತಹ ನಿತ್ಯತೆಗೆ ಸಂಬಂಧಪಟ್ಟಂಥ ನಿರೀಕ್ಷೆನೂ ಇಲ್ಲ, ಅದಕ್ಕೆ ಸಂಬಂಧಪಟ್ಟ ವಿಶ್ವಾಸನೂ ಇಲ್ಲ. ನಮ್ಮ ನಿರೀಕ್ಷೆ, ನಮ್ಮ ವಿಶ್ವಾಸ ಎಲ್ಲ ಈ ಲೋಕಲ್
ಲೋಕಕ್ಕೆ ಸಂಬಂಧಪಟ್ಟಿದ್ದು. ನಮಗೆ ವಿಶ್ವಾಸ ಇದೆ ಬ್ರದರ್, ಯೇಸು ಸ್ವಾಮಿ ಸತ್ತ ಲಾಜರನ್ನ ಎಬ್ಬಿಸಿದ ಹಾಗೆ ನಮ್ಮ ಯಜಮಾನರನ್ನು ಎಬ್ಬಿಸ್ತಾರೆ. ಬೆಡ್ ಮೇಲೆ ಮಲ್ಕೊಂಡಿರುವ ರೋಗಿ ಆಗಿರುವ ನಮ್ಮ ಯಜಮಾನರನ್ನು ಎಬ್ಬಿಸ್ತಾರೆ. ಆವಾಗ ನೀವು ಕೇಳ್ತೀರಿ, ಯಾಕೆ ಬ್ರದರ್ ದೇವ್ರ ವಾಕ್ಯ ಅಲ್ವಾ, ವಿಶ್ವಾಸ ಭರಿತ ಪ್ರಾರ್ಥನೆ, ಹಾಸಿಗೆ ಹಿಡಿದ ರೋಗಿಯನ್ನು ಎಬ್ಬಿಸ್ತಾರೆ ಅಂತ. ನಮ್ಮ ಮೈಂಡ್ ಎಷ್ಟು ಬೇಗ ವಾಕ್ಯ ಆ ಒಂದು ಸ್ವಾರ್ಥಕ್ಕೆ, ನಮ್ಮ ಈ ಶರೀರ ಸ್ವಭಾವಕ್ಕೆ, ಶರೀರದ ಸುಖಕ್ಕೆ, ಶರೀರದ ಇಚ್ಛೆಗೆ ಎಷ್ಟು ಬೇಗ ಕನೆಕ್ಟ್ ಆಗುತ್ತೆ. ಬೇರೆ ಯಾವುದಕ್ಕೂ ಕನೆಕ್ಟ್ ಆಗೋದಿಲ್ಲ. ಬೈಬಲ್ನಲ್ಲಿ ಅದೊಂದೇ ವಾಕ್ಯ ಇರೋದೇನಲ್ವಾ. ಅದಾದಮೇಲೆ ವಿಶ್ವಾಸದಲ್ಲಿ ಕ್ರಿಸ್ತಸ್ಥರಾಗಿ ಮೃತರಾದ ಎಲ್ಲರನ್ನೂ ಪ್ರಭು ಎಬ್ಬಿಸ್ತಾರಂತ ಒಂದು ವಾಕ್ಯ ಇದೆ ಅಲ್ವಾ. ಅದು ಯಾಕೆ ಹೇಳೋದಿಲ್ಲ? ಪರವಾಗಿಲ್ಲ ಬಿಡಿ ಬ್ರದರ್, ಸತ್ತೋದ್ರೂ ಪರವಾಗಿಲ್ಲ, ಒಂದು ದಿನ ಪ್ರಭು ಎಬ್ಬಿಸ್ತಾರೆ. ಅಷ್ಟರ ಮಟ್ಟಿಗೆ ನಮ್ಮ ವಿಶ್ವಾಸ ಇಲ್ಲ. ನಮ್ಮದು ವಿಶ್ವಾಸ ಏನಿದ್ರು ಇಷ್ಟೇ, ಬೆಡ್ಡಿಂದ ಎಬ್ಬಿಸೋ ವಿಶ್ವಾಸ ನಮ್ಮದು. ಪ್ರಭು ಹಾಸಿಗೆ ಹಿಡಿದ ರೋಗಿಯನ್ನು ಪ್ರಭು ಎಬ್ಬಿಸ್ತಾರೆ ಎಂದು ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಬರೆದಿದೆ. ಅದರಿಂದ ಪ್ರಾರ್ಥನೆ ಮಾಡಿ 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 ಆಗ್ತೀವಿ. ಏನಿಲ್ಲ, ನಮಗೆ ನಿಜವಾದ ವಿಶ್ವಾಸ ಇಲ್ಲ. ಕಳೆದ ದಿವಸ ಒಂದು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಒಂದು 2-3 ಮಿಷ್ನರಿಗಳ ಕಥೆ ಹೇಳಿದರು. ಒಬ್ಬರು ಮಿಷ್ನರಿಗಳು ಅಂದರೆ ಒಂದಾನೊಂದು ಕಾಲದಲ್ಲಿ ಇದ್ದಂಥ ಮಿಷ್ನರಿಗಳಲ್ಲ, ಮಿಷ್ನರಿಗಳಾಗಿ ಶುಭ ಸಂದೇಶಕ್ಕೋಸ್ಕರ ಈ ರಾಜ್ಯವನ್ನು, ಈ ದೇಶವನ್ನು, ಈ ಊರನ್ನು, ಸ್ಥಳವನ್ನು ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಹೋದವರು. ಹಾಗೆ ಬೇರೆ ದೇಶಕ್ಕೆ ಹೋದಂತಹ ಒಂದು ಮಗನ ಬಗ್ಗೆ, ಆ ಮಗನ ಬಗ್ಗೆ ತಾಯಿ ಹೇಳ್ತಾರೆ, ಇಸ್ರಾಯೇಲಲ್ಲಿ ಅನಿಸುತ್ತೆ, ಶುಭ ಸಂದೇಶ ಸಾರಲಿಕ್ಕೋಸ್ಕರ ಮಗ ಇಸ್ರಾಯೇಲ್ ದೇಶಕ್ಕೆ ಹೋಗಿದ್ದಾನೆ ಕೇರಳದಿಂದ. ಇತ್ತೀಚೆಗೆ ಏನು 100 ವರ್ಷಗಳ ಹಿಂದೆ ಅಲ್ಲ, ಒಂದು 10-15 ವರ್ಷದ ಒಳಗಡೆ ನಡೆದಿರೋದು. ಹೋದಾಗ ಅಲ್ಲಿ ಯುದ್ಧ ನಡೀತಾ ಇದೆ. ತಾಯಿ, ಇಲ್ಲಿಂದ ಕ್ರೈಸ್ತ ವಿಶ್ವಾಸಿಯಾದ ತಾಯಿ ಮಗನಿಗೆ ಫೋನ್ ಮಾಡಿ ಎನ್ಕರೇಜ್ ಮಾಡ್ತಾ ಇರೋದೇನು ಗೊತ್ತಾ? ಮಗನೇ, ನೀನು ಹೋಗಿರೋದು ಯೇಸು ಸ್ವಾಮಿಗೋಸ್ಕರ, ಯಾವುದೇ ಕಾರಣಕ್ಕೂ ಅಲ್ಲಿ ಬಾಂಬ್ ಹಾಕ್ತಾ ಇದ್ದಾರೆ ಅಂತ ಹೆದರ್ಕೊಂಡು ವಾಪಸ್ ಬರಬೇಡ. ನಾವೆಲ್ಲರೂ ನಿಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀವಿ, ನಿನಗೆ ಏನೂ ಆಗಬಾರ್ದು ಅಂತ ನಾವು ಪ್ರಾರ್ಥಿಸ್ತಾ ಇದ್ದೀವಿ, ಕಾಪಾಡಬೇಕು ಅಂತ ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದೀವಿ. ಒಂದು ವೇಳೆ ಬಾಂಬ್ ಬಿದ್ದು, ನೀನಿರೋ ಜಾಗದಲ್ಲಿ ಬಾಂಬ್ ಬಿದ್ದು ಸತ್ತೋದ್ರೆ ನಾವು ಒಟ್ಟಿಗೆ ಸ್ವರ್ಗದಲ್ಲಿ ಭೇಟಿ ಆಗ್ತೀವಿ. ಆದ್ದರಿಂದ ಯಾವುದೇ ಕಾರಣಕ್ಕೂ ನೀನು ವಾಪಸ್ ಬರಬೇಡ. ನೀನು ಹೋಗಿರೋದು ದೇವರ ಕೆಲಸಕ್ಕೆ, ನಮ್ಮ ಕೆಲಸಕ್ಕಲ್ಲ. ಆ ರೀತಿ ತಾಯಂದಿರಲ್ಲಿ ಎಷ್ಟು ಜನ ಇದ್ದೀರಿ? ಶುಭ ಸಂದೇಶಕ್ಕಾಗಿ ನನ್ನ ಮಗ ಹೋಗಬೇಕು, ನನ್ನ ಮಗಳು ಹೋಗಬೇಕು, ಆಸೆಪಟ್ಟು ಪ್ರೋತ್ಸಾಹ ಕೊಟ್ಟು ಪ್ರಾರ್ಥಿಸಿ, ಅದಕ್ಕೋಸ್ಕರ ಉಪವಾಸ ಇದ್ದು ದೇವರ ಮುಂದೆ ಕಣ್ಣೀರು ಸುರಿಸಿ, ದೇವರೇ ನನ್ನ ಮಗ ಬೈಬಲ್ ಹಿಡಿದಿದ್ದಾನೆ, ಬೈಬಲ್ ಹಿಡಿದಿದ್ದಾಳೆ, ನಿಮಗೋಸ್ಕರ ಬದುಕಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ, ವಾಪಸ್ ಬರಬಾರ್ದು. ಈ ಲೋಕದ ಯಾವುದೋ ಸುಖಕ್ಕೂ ಸಂತೋಷಕ್ಕೂ ಬಂದು ಸಿಕ್ಕಾಕೋಬಾರ್ದು. ಹೋಗಬೇಕು, ಯೇಸುವೆ ನಿಮಗಾಗಿ ಹೋಗಬೇಕು, ಹೋಗ್ತಾನೆ ಇರಬೇಕು, ಹೋಗಿ ನಿಮಗಾಗಿ ಮಾತ್ರ ಬದುಕಿ ಸಾಯಬೇಕು. ಆ ಥರ ತಾಯಂದಿರಿಲ್ಲ. ಯಾಕೆಂದರೆ ವಿಶ್ವಾಸದ ತಾಯಂದಿರಿಲ್ಲ ಇವತ್ತು. ನಮ್ಮದೇನಿದ್ರು ಹಾಸಿಗೆ ಇಡುವ ರೋಗಿಯನ್ನು ಎಬ್ಬಿಸುವ ವಿಶ್ವಾಸ ಅಷ್ಟೇ. ಸತ್ತ ಮೇಲೂ ಮರಳಿ ಕಂಡುಕೊಳ್ತೀನಿ ಎಂದು ಹೇಳುವ ಮಕ್ಕಬಿ ಪುಸ್ತಕದ 7ನೇ ಅಧ್ಯಾಯದಲ್ಲಿರುವ ಆ ಥರ ತಾಯಿ ಇಲ್ಲ. ಮಗನೇ, ನೀನು ಸಾಯಿ, ನಿನ್ನನ್ನು ನಾನು ಮತ್ತೆ ಕ್ರಿಸ್ತನಲ್ಲಿ ಕಂಡುಕೊಳ್ತೀನಿ, ಅಲ್ಲಿ ಭೇಟಿ ಆಗ್ತೀನಿ. ಇಲ್ಲಿ ನೀನು ಸತ್ರು ಡೋಂಟ್ ಮೈಂಡ್, ನಾನು ಅಲ್ಲಿ ಮತ್ತೆ ನಿನಗೆ ಸಿಗ್ತೀನಿ. ಇನ್ನೊಂದು ಘಟನೆ, ಗಂಡ ಮಿಷನರಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ಓಕೆ, ಅದು ಕೂಡ ಕೇರಳದಿಂದನೇ ಹೋಗಿರೋದು. ಮಿಷನರಿಯಾಗಿ ಕೆಲಸ ಮಾಡಲಿಕ್ಕೆ ಹೋಗುವಾಗ ಹೇಗೋ ಒಂದು ಮಿಷನರಿ ಹುಡುಗಿ ಕೂಡ ಸಿಕ್ಕಿದ್ಲು. ವಾಪಸ್ ಬಂದು ಮದುವೆ ಆಯಿತು. ಮದುವೆ ಆಗಿ ಪ್ರೆಗ್ನೆಂಟ್ ಆದಳು, 6 ತಿಂಗಳು ಪ್ರೆಗ್ನೆಂಟ್ ಆದಮೇಲೆ ದೇವರ ಆತ್ಮ ಆಕೆಗೆ ಮಾತಾಡಿ, ನೀನು ಹೋಗು ನಿನ್ನ ಗಂಡನ ಜೊತೆಗೆ ಅಂತ. ಗಂಡ ಹೊರಡಕ್ಕೆ ರೆಡಿ ಆದ, ಗಂಡನ ಜೊತೆಗೆ ಅವಳು ಹೊರಡ್ಲಿಕ್ಕೆ ರೆಡಿ ಆದಳು. ಆಗ ಅಲ್ಲಿದ್ದಂಥ ಆಕೆಯ ಪಾಲಕರು
ಪೇರೆಂಟ್ಸ್ ಮತ್ತು ಸಭಾಪಾಲಕರು ಆಕೆಗೆ ಹೇಳಿದ್ದೇನು ಅಂದರೆ ಮ್ಯಾಕ್ಸಿಮಮ್ ತಡೆದ್ರು, ನೀನು ಹೋಗಬಾರ್ದು. ಸ್ವಲ್ಪ ದಿವಸ ಆದಮೇಲೆ ಡೆಲಿವರಿ ಆಗಿ ಮಗು ಎಲ್ಲ ಆಗಿ ಮಗು ಸ್ವಲ್ಪ ದೊಡ್ಡಕ್ಕಾದ್ಮೇಲೆ ನೀನು ಹೋಗ್ಬೋದು, ನೀನು ಸೇವೆ ಮಾಡ್ಬೋದು ಅಂತ. ಅದಕ್ಕೆ ಅವಳು ಕೊಟ್ಟ ಉತ್ತರ ಏನು ಗೊತ್ತಾ? ದೇವರ ಕೃಪೆ ಏನು ಅಂತ ನನಗೆ ಅರ್ಥ ಆಗಬೇಕಾದ್ರೆ ನಾನು ಚೆನ್ನಾಗಿದ್ದಾಗ ಹೋಗೋದಲ್ಲ, ಅನುಕೂಲ ಆದಾಗ ಹೋಗೋದಲ್ಲ, ನನ್ನ ಈ ಅವಸ್ಥೆಯಲ್ಲೇ ಹೋಗಿ ನಾನು ನನ್ನ ಗಂಡನ ಜೊತೆಯಲ್ಲಿ ಯೇಸು ಕ್ರಿಸ್ತನಿಗೋಸ್ಕರ ಅಲ್ಲಿ ಬದುಕುವಾಗ ಏನೆಲ್ಲ ಕಷ್ಟಗಳು ಸಂಕಟಗಳು ನನಗಾಗುತ್ತಲ್ವ, ಅದನ್ನೆಲ್ಲ ಅನುಭವಿಸ್ತಾ ನಾನು ದೇವರನ್ನ ಮಹಿಮೆ ಪಡಿಸ್ಬೇಕು. ಆಗಲೇ ದೇವ್ರ ಕೃಪೆ ಏನು ಅಂತ ನನಗೆ ಗೊತ್ತಾಗೋದು. ಆದ್ದರಿಂದ ನನ್ನನ್ನು ತಡಿಬೇಡಿ. ಅವ್ರು ಹೇಳ್ತಾರೆ, ಅವರು ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ರಂತ ಅವಳು ಹೋಗದೇ ಇರಲಿಕ್ಕೆ, ಆದರೆ ಅವಳು ಹೋದ್ಲು. ನೋಡಿ, ಕರೆ ಇದ್ದವ್ರನ್ನ ತಡಿಲಿಕ್ಕೆ ಯಾರಿಗೂ ಆಗಲ್ಲ. ಕರೆ ಇಲ್ಲದಿದ್ದವ್ರನ್ನ ಎಷ್ಟು ತಳ್ಳಿದರೂ ಪ್ರಯೋಜನ ಇಲ್ಲ. ಅದು ನಾನು ಕಂಡ್ಕೊಬಿಟ್ಟೆ, ನನಗೂ ಅರ್ಥ ಆಯಿತು. ಕರೆ ಇಲ್ಲದಿದ್ದವ್ರನ್ನ ಎಷ್ಟು ಕರೆದು ಎಷ್ಟು ತಳ್ಳಿನೂ ಏನು ಮಾಡಿನೂ ಅವರು ಕ್ರಿಸ್ತನಿಗಾಗಿ ಮುಂದಕ್ಕೆ ಹೋಗಲ್ಲ. ಅವ್ರು ಪ್ರಾರ್ಥನೆ ಮಾಡಲ್ಲ, ಉಪವಾಸ ಮಾಡಲ್ಲ, ಬೈಬಲ್ ಓದಲ್ಲ ಅಂತಲ್ಲ, ಇದೆಲ್ಲ ಮಾಡ್ತಾರೆ. ಅದು ಸಾಧಾರಣ ಭಕ್ತಾದಿಗಳು, ಭಕ್ತ ವಿಶ್ವಾಸಿಗಳು ಒಟ್ಟಾಗಿ ಸೇರಿ ಅದೆಲ್ಲ ಮಾಡ್ತಾರೆ. ಆದರೆ ಒಂದು ಮಿಷನರಿಯಾಗಿ ಕ್ರಿಸ್ತನಿಗೋಸ್ಕರ ಈ ಸ್ವರ್ಗ ಸಾಮ್ರಾಜ್ಯವನ್ನು ಗುರಿಯಾಗಿಟ್ಕೊಂಡು ನಾನು ಹೋಗ್ತೀನಿ, ನಾನು ಕಂಡ ಯೇಸುವಿಗಾಗಿ ನಾನು ಬದುಕಬೇಕು, ನಾನು ಸಾಕ್ಷಿಪಡಿಸಬೇಕು ಅಂತ ನುಗ್ಗಿ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಈ ಲೋಕದ ಎಲ್ಲ ಒಳಿತಿಗಿಂತಲೂ ಶ್ರೇಷ್ಠವಾದ ಒಳಿತು ಏನೋ ಒಂದು ನಿನಗೆ ರಿವೀಲ್ ಆಗಿರಬೇಕು, ನಿನಗೆ ಪ್ರಕಟವಾಗಿರಬೇಕು. ನಿನ್ನೊಳಗಡೆ ಆ ಪ್ರಕಟಣೆ ಸಿಗದೇ ಇದ್ದರೆ ಹೋಗೋಕ್ಕಾಗಲ್ಲ. ಮರಣಕ್ಕಿಂತಲೂ ಶ್ರೇಷ್ಠವಾದದ್ದು ಏನೋ ಒಂದು ಇದೆ ಅನ್ನೋದು ನಿನಗೆ ಪ್ರಕಟ ಆಗಿರಬೇಕು. ಮರಣನೇ ಕೊನೆಯಲ್ಲ, ಮರಣದ ನಂತರವೂ ಇಹಲೋಕದ ಈ ಜೀವಿತಕ್ಕಿಂತ ಉನ್ನತವಾದ ಶ್ರೇಷ್ಠವಾದ ಒಂದು ಜೀವನ ಇದೆ. ಆ ನಿತ್ಯತೆ ಅನ್ನೋದೊಂದು ಪ್ರಕಟಣೆ ಆಗಬೇಕು, ಒಂದು ರೆವಲ್ಯೂಷನ್ ಆಗಬೇಕು ನಮ್ಮೊಳಗಡೆ. ಆಗ ಮಾತ್ರ ನಮಗೆ ಮುಂದಕ್ಕೆ ಹೋಗ್ಲಿಕ್ಕಾಗ್ತದೆ. ಆಕೆಗೆ ಹೇಳಿದರು, ನೀನಲ್ಲಿ ಹೋದ್ಮೇಲೆ ನಿನಗೆ ಕಷ್ಟ ಆಗುತ್ತೆ, ನಿನ್ನ ಗಂಡ ಎಲ್ಲೋ ಶುಭ ಸಂದೇಶ ಸಾರಕ್ಕೆ ಹೋಗ್ತಾನೆ, ಆ ಟೈಮಲ್ಲಿ ನಿಮಗೆ ಯಾರಿದಾರಲ್ಲಿ ನೋಡ್ಕೊಳ್ಳಿಕ್ಕೆ, ಯಾರು ಸಹಾಯ ಮಾಡ್ತಾರೆ, ಅಷ್ಟೆಲ್ಲ ಹೇಳುವಾಗ ಆಕೆ ಸಿಂಪಲಾಗಿ ಹೇಳಿದ್ದು, ಯೇಸು ಇದ್ದಾರೆ ನನ್ನ ಜೊತೆಯಲ್ಲಿ, ಅವರಿದ್ದಾರೆ, ಏನು ಬೇಕಾದರೂ ಆಗಲಿ, ಏನು ಬೇಕಾದರೂ ಆಗ್ಬೋದು ಅಲ್ಲಿ ಅಲ್ವಾ. ಆ್ಯಂಡ್ ಶಿ ವಾಸ್ ರೆಡಿ ಫಾರ್ ಎನಿಥಿಂಗ್. ಇವತ್ತಿದ್ದಾರಾ ಆ ಥರ ಮಕ್ಕಳು? ಪ್ರಾರ್ಥನೆ ಮಾಡೋರಿದ್ದಾರಾ ಅಂತ ಅಲ್ಲ ಕೇಳ್ತಾ ಇರೋದು. ಏನೇ ಆದರೂ ನನ್ನನ್ನು ಕರೆದಾತನು ನನ್ನೊಂದಿಗಿದ್ದಾನೆ, ಅವರು ನನ್ನನ್ನು ನಡೆಸ್ತಾರೆ. ಹಿಸ್ ಗ್ರೇಸ್ ಇಸ್ ಸಫಿಷಿಯೆಂಟ್ ಫಾರ್ ಮೀ. ಆತನ ಕೃಪೆ ಮಾತ್ರ ನನಗೆ ಸಾಕು. ಆತನ ಶಕ್ತಿ ಪರಿಪಕ್ವವಾಗುವುದು ನನ್ನ ಬಲಹೀನತೆಯಲ್ಲಿ. ಇದನ್ನು ನಾವು ಯಾವುದಕ್ಕೆ ಉಪಯೋಗಿಸ್ತೀವಿ ಗೊತ್ತಾ? ನಮ್ಮ ಡೈಲಿ ಲೈಫಿಗೆ ಯೂಸ್ ಮಾಡ್ತೀವಿ. ನಮ್ಮ ಡೈಲಿ ಲೈಫಲ್ಲಿ ಸುಸ್ತು ಆದಾಗ, ಕಾಯಿಲೆ ಬಂದಾಗ, ಅದರ ನನಗೆ ಗೊತ್ತಾಯಿತು ನನ್ನ ದೇವರ ಶಕ್ತಿ ಪರಿಪಕ್ವವಾಗುವುದು ನನ್ನ ನಿಶಕ್ತಿಯಲ್ಲಿ ಅಂತ ದೇವರು ತೋರಿಸ್ಕೊಟ್ಬಿಟ್ರು. ಅಲ್ಲಿ ದೇವ್ರು ತೋರಿಸ್ತಾರಾ? ಸಾಧಾರಣ ವಿಶ್ವಾಸಿಗಳಿಗೆ ನಿಮ್ಮ ಲೆವೆಲಿಗೆ ತೋರಿಸ್ತಾರೆ. ಆದರೆ ನೀನು ಕ್ರಿಸ್ತನಿಗಾಗಿ ಹೋಗುವಾಗ, ಯೇಸುವಿಗಾಗಿ ನಿನ್ನ ಸ್ವಂತ ಬುದ್ಧಿಯನ್ನು ಆಶ್ರಯಿಸದೆ, ಇಹಲೋಕದ ಸುಖವನ್ನು ಆಶ್ರಯಿಸದೆ, ಮನುಷ್ಯನನ್ನು ಆಶ್ರಯಿಸದೆ ನೀನು ಮುಂದೆ ಹೋಗುವಾಗ ಅಲ್ಲಿ ನಿನಗೆ ಆಶ್ರಯಿಸಲಿಕ್ಕೆ ಯಾರೂ ಇಲ್ಲ, ಏನೂ ಇಲ್ಲ. ಆಗ ನಿನಗೆ ನಿಜವಾಗ್ಲೂ ಗೊತ್ತಾಗುತ್ತೆ ದೇವರ ಕೃಪೆ ಏನು ಅಂತ. ನಮಗೆ ಆ ಕೃಪೆಯಲ್ಲಿ ನಂಬಿಕೆ ಇಲ್ಲ. ನಿಜವಾದ ದೇವರ ಕೃಪೆಯಲ್ಲಿ ನಮಗೆ ನಂಬಿಕೆ ಇಲ್ಲದೆ ಇರೋದ್ರಿಂದಾನೇ ನಮಗಿವತ್ತು ಕೃಪೆ ಬಗ್ಗೆ ಹಾಡ್ತೀವಿ ಅಷ್ಟೇ, ಕೃಪೆ ಬಗ್ಗೆ ಹೇಳ್ತೀವಿ ಅಷ್ಟೇ. ಆ ಕೃಪೆಯಲ್ಲಿ ನಾವು ಆಶ್ರಯಿಸ್ತಾ ಇಲ್ಲ. ವಿ ಆರ್ ನಾಟ್ ಡಿಪೆಂಡಿಂಗ್ ಆನ್ ದ ಗ್ರೇಸ್ ಆಫ್ ಗಾಡ್. ವಿ ನೋ ಅಬೌಟ್ ದ ಗ್ರೇಸ್ ಆಫ್ ಗಾಡ್, ವಿ ಸಿಂಗ್ ಅಬೌಟ್ ದ ಗ್ರೇಸ್ ಆಫ್ ಗಾಡ್. ಬಟ್ ದ ಕ್ವೆಶ್ಚನ್ ಈಸ್, ಆಮ್ ಐ ಟ್ರೂಲಿ ಡಿಪೆಂಡಿಂಗ್ ಆನ್ ದ ಗ್ರೇಸ್ ಆಫ್ ಗಾಡ್ ಫಾರ್ ಹಿಸ್ ಗ್ಲೋರಿ? ಆತನ ಮಹಿಮೆಗೋಸ್ಕರ ನಿಜವಾಗಲೂ ಆ ಕೃಪೆಯನ್ನು ಆಶ್ರಯಿಸಿ ನಾನು ಬದುಕ್ತಾ ಇದ್ದೀನ? ನೋಡಿ, ಅದೊಂದು ದೊಡ್ಡ ಸೌಭಾಗ್ಯ, ದೊಡ್ಡ ಸೌಭಾಗ್ಯ. ಯಾವುದು? ಇಂಥ ಒಂದು ಭರವಸೆಯಲ್ಲಿ
ನಾವು ಬದುಕಲಿಕ್ಕೆ ಸಾಧ್ಯವಾದರೆ ಅದು ದೊಡ್ಡ ಸೌಭಾಗ್ಯ. ಅಂಥವ್ರಿಗೇನಿರೋದಿಲ್ಲ, ಭಯ ಇರೋದಿಲ್ಲ, ಟೆನ್ಷನ್ ಇರೋದಿಲ್ಲ, ಇಹಲೋಕದ ಯಾವ ಚಿಂತೆನೂ ಇರೋದಿಲ್ಲ. ಕಾರಣ ಏನು? ನಮಗೆ ಗೊತ್ತು ಇದೊಂದು ದಿವಸ ನಾಶವಾಗಿ ಹೋಗುತ್ತೆ ಅಂತ. ನಮಗೆ ಗೊತ್ತು ಇಲ್ಲಿ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಅಂತ. ನಾವೆಷ್ಟು ಪ್ರಾರ್ಥನೆ ಮಾಡಿದರೂ, ಎಷ್ಟು ಪ್ರಯತ್ನ ಪಟ್ಟರೂ ಈ ಪ್ರಪಂಚದಲ್ಲಿ ಏರು ಪೇರು ಆಗೇ ಆಗುತ್ತೆ. ಒಳ್ಳೆಯದು ಕೆಟ್ಟದು ಆಗ್ತಾನೇ ಇರುತ್ತೆ. ಜೀವ ಸಾವು, ಹುಟ್ಟು ಸಾವು ಆಗ್ತಾನೇ ಇರುತ್ತೆ. ಕಾಯಿಲೆ ಬರುತ್ತೆ, ಕಾಯಿಲೆ ವಾಸಿ ಆಗುತ್ತೆ, ಇದು ಆಗ್ತಾನೇ ಇರುತ್ತೆ. ಇದು ನಮಗೆ ಗೊತ್ತು. ಆದರೆ ಇದನ್ನು ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಮಗೆ ನಿಜವಾಗಲೂ ಕ್ರಿಸ್ತ ಯೇಸುವನ್ನು ಮುಂದಕ್ಕೆ ನೋಡ್ತಾ ಗುರಿಯಾಗಿಟ್ಕೊಂಡು ನಮಗೆ ಓಡಲಿಕ್ಕೆ ಸಾಧ್ಯವಾಗಬೇಕಾದ್ರೆ ನಮ್ಮ ಒಳಗಡೆ ನಿಜವಾದ ಕೃಪೆ, ಪವಿತ್ರಾತ್ಮ ಬೇಕು, ನಿಜವಾದ ವಿಶ್ವಾಸನೂ ನಮಗೆ ಬೇಕು. ಇವತ್ತು ವಿಶ್ವಾಸಿಗಳು ಅಂತ ಕರೆಯಲ್ಪಡ್ತಾ ಇರುವವರೆಲ್ಲರೂ ಕೂಡ ನಿಜವಾಗಲೂ ಒಂದು ರೀತಿಯ ಪೌಲರು ಹೇಳ್ತಾರಲ್ವ, 1 ಕೊರಿಂಥ 15:19 ಕ್ರಿಸ್ತ ಯೇಸುವಿನಲ್ಲಿ ನಮಗೆ ವಿಶ್ವಾಸ ಇಲ್ಲ ಅಂತಲ್ಲ, ಇದೆ, ಆದರೆ ಲೋಕದ ಬದುಕಿಗೆ ಸೀಮಿತವಾಗಿದೆ. ಆ ರೀತಿ ಲೋಕದ ಬದುಕಿಗೆ ಮಾತ್ರ ಸೀಮಿತವಾಗಿ ಬದುಕುತ್ತಿರುವ ವಿಶ್ವಾಸಿಗಳು, ಅವರು ವಿಶ್ವಾಸಿಗಳಿಗೆ, ಆದರೆ ಅವರು ನಿರ್ಭಾಗ್ಯರು ಅಂತ ಹೇಳ್ತಾರೆ. ಕಾರಣ ಏನು ಅಂದರೆ ಅವರು ಸ್ವರ್ಗಕ್ಕೆ ಹೋಗಲ್ಲ. ಅದಕ್ಕೆ ಅವ್ರು ಯಾವ ರೀತಿ ಅಂದರೆ, ಫಾರ್ ಎಕ್ಸಾಂಪಲ್, ಈ ರಕ್ತಸ್ರಾವ ಸ್ತ್ರೀ ಥರ. ಅವಳು ನಾನು ಯೇಸುವಿನ ಉಡುಪಿನ ಅಂಚು ಮುಟ್ಟಿದರೆ ಸಾಕು ನಾನು ಗುಣ ಹೊಂದ್ತೀನಿ ಅಂತ ಕಷ್ಟಪಟ್ಟು ಬಂದು ಮುಟ್ಟಿದ್ಲು. ಅವಳಿಗೇನು ಸಿಕ್ತು? ಅವಳು ಸ್ವರ್ಗಕ್ಕೆ ಹೋಗಿಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಆ ರೀತಿ ವಿಶ್ವಾಸ ನಮ್ಮದು. ಕುಷ್ಠರೋಗಿ ವಿಶ್ವಾಸ. ಯೇಸುವೆ ನೀವು ಮನಸ್ಸು ಮಾಡಿದರೆ ನನ್ನ ಕುಷ್ಠವನ್ನು ವಾಸ ಮಾಡ್ಬೋದು. ಯೇಸು ಮುಟ್ಟಿದ್ರು ಅವನ ಕುಷ್ಠ ವಾಸಿ ಆಯಿತು. ಯೇಸುವೆ ನೀವು ಮನಸ್ಸು ಮಾಡಿದರೆ ಇಲ್ಲಿ ನೀರು ದ್ರಾಕ್ಷಾರಸ ಆಗುತ್ತೆ. ಯೇಸುಸ್ವಾಮಿ ಖಾನ್ ಅವರ ಮದುವೆಯಲ್ಲಿ ನೀರು ದ್ರಾಕ್ಷಾರಸ ಮಾಡಿದರು. ಅದ್ಭುತ ಕಾರ್ಯಗಳು, ರೋಗ ಸೌಖ್ಯ ಇದೆಲ್ಲ ಆಯಿತು. ಅದೆಲ್ಲ ಎಲ್ಲಿಗೆ? ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಇದು ಅಗತ್ಯ ಇದೆಯಾ? ಇಲ್ಲಿ ಅಗತ್ಯ ಇದೆಯಾ? ನಮ್ಮ ಮನೆಯಲ್ಲಿ ಏನೋ ಒಂದು ದೊಡ್ಡ ಕೊರತೆ ಆಗಿದೆ. ಈಗ ಮದುವೆ ಟೈಮಲ್ಲಿ ದ್ರಾಕ್ಷಾರಸ ಖಾಲಿ ಆಗಿಬಿಟ್ಟಿದೆ. ಈಗ ಮರ್ಯಾದೆ ಪ್ರಶ್ನೆ, ದ್ರಾಕ್ಷಾರಸ ಬೇಕು. ಯೇಸು ಅದ್ಭುತ ಮಾಡಿದರು. ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಅದೇನಾದರೂ ಉಪಯೋಗ ಆಗುತ್ತಾ? ಇಲ್ಲಿ ಉಪಯೋಗ ಆಗುತ್ತಾ? ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಅದನ್ನೇ ಹೇಳಿದ್ದು. ಆ ವಾಕ್ಯ ಓದೋಣ. ಕ್ರಿಸ್ತ ಯೇಸುವಿನಲ್ಲಿ ನಮಗಿರುವ ನಂಬಿಕೆ, ನಿರೀಕ್ಷೆ ಕೇವಲ ಬದುಕಿಗೆ ಸೀಮಿತವಾಗಿದ್ದರೆ, ಕೇವಲ ಈ ಲೋಕದ ಬದುಕಿಗೆ ಮಾತ್ರ ಸೀಮಿತವಾಗಿದ್ದರೆ, ಜಗತ್ತಿನಲ್ಲಿ ನಮಗಿಂತ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ. ಜಗತ್ತಿನಲ್ಲಿ ನಮಗಿಂತ ನಿರ್ಭಾಗ್ಯರು, ನಮಗೆ ವಿಶ್ವಾಸ ಇದೆ ಯಾರಲ್ಲಿ? ಯೇಸುವಿನಲ್ಲೇ. ಯೇಸು ಮಾಡ್ತಾರೆ, ಖಂಡಿತವಾಗಲೂ ಒಳ್ಳೆಯದಾಗುತ್ತೆ. ಈ ನಿರೀಕ್ಷೆ ಇದೆ, ವಿಶ್ವಾಸನೂ ಇದೆ, ಒಳ್ಳೆಯದು ಆಗಿದೆ. ಆದರೂ ಸ್ವರ್ಗಕ್ಕೆ ಹೋಗಲ್ಲ, ಆದ್ದರಿಂದ ನಿರ್ಭಾಗ್ಯರು. ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ನಮಗಿರಬೇಕಾದ ನಂಬಿಕೆ ಯಾತಕ್ಕಾಗಿ ಯೇಸುವನ್ನು ನಂಬಬೇಕು? ಸ್ವರ್ಗಕ್ಕಾಗಿ ಯೇಸುವನ್ನು ನಂಬಬೇಕು, ನಿತ್ಯ ಜೀವಕ್ಕಾಗಿ ಯೇಸುವನ್ನು ನಂಬಬೇಕು. ಕಾರಣ ಬೈಬಲ್ ಹೇಳುತ್ತೆ, ಬೈಬಲ್ ಪ್ರಕಾರ, ದೇವರ ಪ್ರಕಾರ ಒಬ್ಬ ವಿಶ್ವಾಸಿ, ಒಬ್ಬ ಪವಿತ್ರಾತ್ಮನನ್ನು ಪಡ್ಕೊಂಡಂಥ ವ್ಯಕ್ತಿ, ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, 3ನೇ ಅಧ್ಯಾಯ 4ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಹೇಳುತ್ತೆ, ನಾವು ಯಾವ ಸಾಮ್ರಾಜ್ಯದ ಪ್ರಜೆಗಳು? 3:20 ಹೇಳುತ್ತೆ, ನಾವಾದರೂ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು. ನಾವು ಯಾವ ಸಾಮ್ರಾಜ್ಯದ ಪ್ರಜೆಗಳು? ಅವರ್ ಸಿಟಿಸನ್ಶಿಪ್ ಈಸ್ ಇನ್ ಹೆವನ್. ಅರ್ಥ ಆಗ್ತಿದೆಯಾ? ನಾವು ಯಾವ ಸಾಮ್ರಾಜ್ಯದ ಪ್ರಜೆಗಳು? ಹಾಗಾದರೆ ಈ ಲೋಕದಲ್ಲಿ ನಾವು ಯಾರು? ಪ್ರಯಾಣಿಕರು, ಅಪರಿಚಿತರು, ಆಗಂತುಕರು, ಪ್ರಯಾಣಿಕರು. ನಾವು ಪ್ರಯಾಣ ಮಾಡ್ತಾ ಇದ್ದೀವಿ. ಎಲ್ಲಿಗೆ? ಪಿಲಿಗ್ರಿಮ್ ಸೆಂಟರ್ಗೆ, ಪುಣ್ಯಕ್ಷೇತ್ರಕ್ಕೆ. ನಮ್ಮ ಪುಣ್ಯಕ್ಷೇತ್ರ ಯಾವುದು? ಸ್ವರ್ಗ ಸಾಮ್ರಾಜ್ಯ. ಹಾಗಾದರೆ ಇಲ್ಲಿ ನಾವು ಯಾರು? ಭರವಸೆ ಯಾತ್ರಿಕರು ಮಾತ್ರ, ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು. ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾದ ಮೇಲೆ ನೋಡಿ, ಇಂಡಿಯಾದಲ್ಲಿ ಡ್ಯುಯಲ್ ಸಿಟಿಸನ್ಶಿಪ್ಗೆ ಪರ್ಮಿಷನ್ ಇಲ್ಲ. ಇಂಡಿಯಾದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನ ನಿಯಮದ ಪ್ರಕಾರ 2 ಸಿಟಿಸನ್ಶಿಪ್ ತಗೊಳ್ಳೋ ಹಾಗಿಲ್ಲ.
ನೀನು ಇಂಡಿಯನ್ ಸಿಟಿಸನ್ಶಿಪ್ಪು ಮತ್ತು ಅಮೇರಿಕಾ ಸಿಟಿಸನ್ಶಿಪ್ ಅಥವಾ ಇನ್ನೊಂದು ದೇಶದ ಸಿಟಿಸನ್ಶಿಪ್ ತಗೊಂಡು ಪ್ರಭುತ್ವ ತಗೊಂಡು ಇಲ್ಲಿ ಬದುಕಲಿಕ್ಕಾಗಲ್ಲ, ಒಂದು ಕ್ಯಾನ್ಸಲ್ ಆಗುತ್ತೆ. ಯಾವುದಾದ್ರೂ ಒಂದು ಸಿಟಿಸನ್ಶಿಪ್ ಇಟ್ಕೊಂಡು ಇಲ್ಲಿ ಇರ್ಬೋದು. ಅದೇ ರೀತಿ ನಾವು ಈ ಲೋಕದ್ದು ಸಿಟಿಸನ್ಶಿಪ್ ತಗೊಂಡು ಸ್ವರ್ಗ ಸಾಮ್ರಾಜ್ಯ ಸಿಟಿಸನ್ಶಿಪ್ ತಗೊಂಡು ಬದುಕಲಿಕ್ಕೆ ಅನುಮತಿ ಇಲ್ಲ ದೇವರ ಕಾನ್ಸ್ಟಿಟ್ಯೂಷನ್ ಮುಂದೆ. ಗಾಡ್ ವಿಲ್ ನಾಟ್ ಅಲೋ, ದೇವರು ಪರ್ಮಿಟ್ ಮಾಡೋದಿಲ್ಲ. ಅದನ್ನೇ ಹೇಳಿದ್ದು, ದೇವರಿಗೂ ದ್ರವ್ಯಕ್ಕೂ ಒಟ್ಟಿಗೆ ಸೇವೆ ಮಾಡಲಿಕ್ಕೆ ನಿಮ್ಮಿಂದ ಆಗೋದಿಲ್ಲ, ಸಾಧ್ಯ ಇಲ್ಲ. ಒಂದಾ ನೀನು ಯೇಸುವಿನ ಪ್ರೀತಿ ಮಾಡ್ತೀಯ, ಯೇಸುವಿನ ಪ್ರೀತಿ ಮಾಡ್ತೀಯ ಅಂದರೆ ಖಂಡಿತವಾಗ್ಲೂ ಲೋಕವನ್ನು ದ್ವೇಷ ಮಾಡೇ ಮಾಡ್ತೀಯ. ಅಥವಾ ಲೋಕವನ್ನು ಪ್ರೀತಿ ಮಾಡ್ತೀಯ, ಲೋಕವನ್ನು ಪ್ರೀತಿ ಮಾಡ್ತೀಯ ಅಂದರೆ ಖಂಡಿತವಾಗ್ಲೂ ಯೇಸುನ ದ್ವೇಷ ಮಾಡೇ ಮಾಡ್ತೀಯ. ಯೇಸು ಸ್ವಾಮಿ ಹಾಡು ಹೇಳಿದ ತಕ್ಷಣ ಅಥವಾ ಪ್ರಾರ್ಥನೆ ಮಾಡಿದ ತಕ್ಷಣ ಪ್ರೀತಿ ಮಾಡ್ತೀಯ ಅಂತ ಅಲ್ಲ. ಎಷ್ಟೋ ಜನ ಮನೆಯಲ್ಲಿ ಅಮ್ಮ ಅಪ್ಪ ಅಂತಾನೆ ಕರೀತಾರೆ ಅಪ್ಪ ಅಮ್ಮನ್ನ, ಆದರೆ ಅವ್ರಿಗೆ ಇಷ್ಟ ಬಂದ ಹಾಗೆ ಅವ್ರು ಬದುಕ್ತಾರೆ, ಮರ್ಯಾದೆನೇ ಕೊಡೋದಿಲ್ಲ, ಅಪ್ಪ ಅಮ್ಮನ ಮಾತೇ ಕೇಳೋದಿಲ್ಲ, ಬಾಯಲ್ಲಿ ಮಾತ್ರ ಅಮ್ಮ ಡ್ಯಾಡಿ ಮಮ್ಮಿ ಅಂತಲೇ ಕರೀತಾರೆ. ಅದೇ ರೀತಿ ಎಷ್ಟೋ ಜನ ಏಸಪ್ಪ ಯೇಸುವೇ ನೀವೇ ನನ್ನ ತಂದೆ, ನೀನೇ ನನ್ನ ರಕ್ಷಕ ಎಲ್ಲ ಹೇಳ್ತೀವಿ, ಆದರೆ ನಿಜವಾಗಲೂ ಅವ್ರನ್ನ ಪ್ರೀತಿ ಮಾಡೋದಿಲ್ಲ. ಬೈಬಲ್ ಪ್ರಕಾರ ದೇವ್ರನ್ನ ಪ್ರೀತಿ ಮಾಡೋದು ಅಂದರೆ ಏನು? ಅವರು ಕೊಟ್ಟ ಆಜ್ಞೆಗಳನ್ನು ಅನುಸರಣೆ ಮಾಡಿ ನಡೆಯೋದು. ಅದೇ ದೇವ್ರನ್ನ ನಿಜವಾಗಲೂ ಪ್ರೀತಿ ಮಾಡೋದು ಅಂದರೆ. ಯೇಸು ಸ್ವಾಮಿ ಹೇಳ್ತಾರಲ್ವ, ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ಜೀವಿಸ್ತಾನೆ. ಯೇಸುವನ್ನು ನಿಜವಾಗಲೂ ಪ್ರೀತಿ ಮಾಡೋದಾದರೆ ನಾವು ಯೇಸುವಿನ ಮಾತನ್ನು ಕೈಗೊಂಡು ಜೀವಿಸ್ತೀವಿ. ಹಾಗಾದರೆ ನಾವು ನಿಜವಾಗಲೂ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿದ್ದೀವಾ? ಆರ್ ವಿ ಟ್ರೂಲಿ ದ ಸಿಟಿಸನ್ಸ್ ಆಫ್ ಹೆವೆನ್ ಟುಡೇ? ಇಷ್ಟೆಲ್ಲ ಧ್ಯಾನಕೂಟಗಳಲ್ಲೆಲ್ಲ ಭಾಗವಹಿಸ್ತೀವಲ್ವ? ನಾವೆಷ್ಟೋ ವರ್ಷಗಳಿಂದ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಟೀಮ್ ಒಳಗಡೆ ಇದ್ದೀವಿ, ಪ್ರೇಯರ್ ಗ್ರೂಪಲ್ಲೆಲ್ಲ ಇದ್ದೀವಲ್ವ ಅನೇಕರು. ಸ್ವರ್ಗ ಸಾಮ್ರಾಜ್ಯದ ಪ್ರಜೆ ಎಂಬಂಥ ಒಂದು ಕನ್ವಿಕ್ಷನಲ್ಲಿ ನಾವು ಬದುಕ್ತಾ ಇದ್ದೀವಾ ಅಥವಾ ಕಲಬೆರಕೆಯಾಗಿ ಬದುಕ್ತಾ ಇದ್ದೀವಾ? ಥಿಂಕ್ ಮಾಡಿ ನೋಡಿ. ನಾನು ಸ್ವರ್ಗ ಸಾಮ್ರಾಜ್ಯದ ಪ್ರಜೆ, ನನ್ನ ಲಕ್ಷ್ಯ ಸ್ವರ್ಗ, ನಿತ್ಯ ಜೀವ, ಅಮರ ಜೀವ, ಇದನ್ನು ಮಾತ್ರ ಗುರಿಯಾಗಿಟ್ಕೊಂಡು ನಾವು ಬದುಕುವಾಗ ಈ ಲೋಕದ ಯಾವುದಾದ್ರೂ ವಿಷಯದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತೀವ, ಟೆನ್ಷನ್ ಮಾಡ್ಕೊಳ್ತೀವ ಅಥವಾ ಪ್ರಾರ್ಥನೆ ಮಾಡ್ತೀವ? ಮಾಡ್ತೀವ ರಾಣಿ ಮೇಡಮ್ ಹೇಳಿ? ಇಲ್ಲ. ನಾವು ಯಾಕೆ ತಲೆ ಕೆಡಿಸ್ಕೊಳ್ತೀವಿ ಲೋಕದ ಜೀವನದ ಬಗ್ಗೆ ತುಂಬ ಅಂದರೆ, ನಮಗೆ ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆ ಎಂಬ ಕನ್ವಿಕ್ಷನ್ ಇಲ್ಲ, ಮನವರಿಕೆ ಇಲ್ಲ, ನಿಜವಾದ ವಿಶ್ವಾಸವೂ ಇಲ್ಲ. ನಿಜವಾದ ವಿಶ್ವಾಸ ಇದ್ದಿದ್ದರೆ ನಮ್ಮೊಳಗಡೆ ಆ ಒಂದು ಗ್ರೇಟ್ ಜಾಯ್, ಆ ಪರಮಾನಂದ ತುಂಬಲ್ಪಡ್ತಾ ಇತ್ತು. ಆ ಪರಮಾನಂದ ಏನು? ನಾನು ಸ್ವರ್ಗಕ್ಕೆ ಹೋಗ್ತೀನಿ, ನಾನು ಸ್ವರ್ಗಕ್ಕೆ ಹೋಗ್ತೀನಿ, ನಾನು ಯೇಸುನ ಭೇಟಿ ಆಗ್ತೀನಿ, ಯೇಸು ಬರ್ತಾರೆ, ಈಗ ಬರ್ತಾರೆ, ಈಗ ಬರ್ತಾರೆ. ಯಾಕೆ ಅಂದರೆ ಕಳ್ಳನು ಬರುವ ಹಾಗೆ ಬರ್ತೀನಿ ಅಂತ ಅವ್ರು ಹೇಳಿದ್ದು. ಹಾಗಾದರೆ ನಾವು ಅದೇ ಭರವಸೆಯಲ್ಲಿದ್ದೀವ? ಯೇಸು ಈಗ ಬರ್ತಾರೆ, ಈ ಕ್ಷಣ ಬರ್ತಾರೆ ಎಂಬ ಭರವಸೆಯಲ್ಲಿ ಬದುಕ್ತಾ ಇದ್ದೀವ? ಆ ಭರವಸೆ ಇದ್ದರೆ ನಮಗೆ ಯಾಕೆ ಟೆನ್ಷನ್? ಯಾಕೆ? ಯೇಸು ಈಗ ಬರ್ತಾರೆ ಎಂಬ ಭರವಸೆ ಇದ್ದರೆ, ಅಥವಾ ಯೇಸು ನಾಳೆ ಬರ್ತಾರೆ ಎಂಬ ಭರವಸೆ ಇದೆ ಅಂತ ಇಟ್ಕೊಳ್ಳೋಣ. ನಾಡಿದ್ದೇನೋ ಒಂದು ನಮಗೆ ಒಂದು ದೊಡ್ಡ ಸಮಸ್ಯೆ ಆಗೋದಿದೆ, ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀವಿ ನಾವು? ಡಾಕ್ಟ್ರು ಹೇಳ್ಬಿಟ್ಟಿದ್ದಾರೆ 6 ತಿಂಗಳಲ್ಲಿ ಸತ್ತೋಗ್ತೀಯ ಅಂತ, ಅದಕ್ಕೆ ತುಂಬ ಟೆನ್ಷನ್ ಆಗಿಬಿಟ್ಟಿದೆ. ಯೇಸು ಹೇಳಿದ್ದಾರೆ ಇವತ್ತು ರಾತ್ರಿನೇ ಬರ್ತೀನಿ ಅಂತ. ಅರ್ಥ ಆಗ್ತಿದೆಯಾ? ಯೇಸು ಯಾವಾಗ ಬರ್ತಾರೋ ಗೊತ್ತಿಲ್ಲ, ಈಗ ಬರ್ಬೋದು, ಈಗ ಬರ್ಬೋದು. ಇದೇ ನಿರೀಕ್ಷೆಯಲ್ಲಿದ್ದರೆ ನೀನು 6 ತಿಂಗಳಾದರೂ ಬದುಕಿರ್ತೀಯ. ಅವಾಗ ನೀನು ಪ್ರಾರ್ಥನೆ ಮಾಡೋದೇ ಬೇಡ. ಯೇಸು ಈಗ ಬರ್ತಾರೆ, ಈಗ ಬರ್ತಾರೆ, ಈಗ ಬರ್ತಾರೆ, ಆ ಸಂತೋಷದಲ್ಲಿ ನೀನು ಬದುಕ್ತಾ ಏನಾಗ್ತೀಯ ಗೊತ್ತಾ? ನಿನ್ನ ಕಾಯಿಲೆನೂ ವಾಸಿ ಆಗುತ್ತೆ. ಒಂದು ವೇಳೆ ಯೇಸು ಬಾರದೇ ಇದ್ದರೆ ನೀನು 6 ತಿಂಗಳಾದಮೇಲೆ ಮತ್ತೆ 6 ವರ್ಷ ಬದುಕಿರ್ತೀಯ, ಯೇಸು ಸ್ವಾಮಿ ಅಷ್ಟರೊಳಗಡೆ ಬಾರದೇ ಇದ್ದರೆ. ಆದರೆ ನಾವು ಭಯಪಟ್ಟು ಪ್ರಾರ್ಥನೆ ಮಾಡಿ 6 ತಿಂಗಳ ಒಳಗಡೆ ಸತ್ತೋಗ್ಬಿಡ್ತೀವಿ. ಯಾಕೆ ಅಂದರೆ ನಮಗೇನಿಲ್ಲ, ಈ ನಿರೀಕ್ಷೆ ಇಲ್ಲ. ಮತ್ತು ನೋಡೋರಿಗೇನು, ನೋಡಿ ಇವರು ಇಷ್ಟು ಇದ್ದರೂ ಕೂಡ ಪ್ರಾರ್ಥನೆ ಮಾಡಿ ಲಾಸ್ಟಿಗೆ ಉಳಿಸ್ಕೊಳ್ಳಿಕ್ಕಾಗಿಲ್ಲ, ಸತ್ತೋಗ್ಬಿಟ್ರು. ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಇಲ್ಲ ಬ್ರದರ್.
ಇಷ್ಟು ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿ ಏನೂ ಸಿಕ್ಕಿಲ್ಲ ಅಂದಮೇಲೆ, ಆಗಿಲ್ಲ ಅಂದಮೇಲೆ ಇನ್ನು ನಮ್ಮಂಥವ್ರ ಕಥೆ ಏನು? ಯಾರು ಹೇಳಿದ್ರು ಅವ್ರಿಗೆ ವಿಶ್ವಾಸ ಇತ್ತು ಅಂತ? ಅವರಿಗೆ ದುರಾಸೆ ಇತ್ತು. ಅವರು ಪ್ರಾರ್ಥನೆ ಮಾಡಿದ ಅವರ ಲಸ್ಟಿಂದ, ದೇವರ ಮಹಿಮೆಗೋಸ್ಕರ ಅಲ್ಲ. ಇನ್ನೂ ಬದುಕಬೇಕು. ಯಾಕೆ ಬದುಕಬೇಕು? ಇನ್ನೂ ಸ್ವಲ್ಪ ಬದುಕಿದ್ರೆ ಚೆನ್ನಾಗಿ ತಿಂದು ಕುಡಿದು ಎಲ್ಲರನ್ನೂ ನೋಡಿಕೊಂಡು ಹಾಯ್ ಚೆನ್ನಾಗಿದ್ದೀರಾ, ಊಟ ಆಯಿತಾ, ಅವ್ರ ಮನೆಗೆ ಹೋಗಿ ಇವ್ರ ಮನೆಗೆ ಹೋಗಿ ಅಲ್ಲಿ ಪಾರ್ಟಿ ಮಾಡಿ ಇಲ್ಲಿ ಪಾರ್ಟಿ ಮಾಡಿ, ಸಂಡೇ ಆದರೆ ಚರ್ಚಿಗೆ ಹೋಗಿ ಹಬ್ಬ ಮಾಡಿ, ಹಬ್ಬದ ಹೆಸರು ಒಂದಿಷ್ಟು ತಿಂದು ಅಲ್ವಾ, ಹೊಸ ಬಟ್ಟೆ ಹಾಕಿ ಈ ಶರೀರಕ್ಕೆ ಎಷ್ಟು ಸುಖವನ್ನು ಕೊಡಲಿಕ್ಕಾಗುತ್ತೋ ಅಷ್ಟು ಸುಖವನ್ನು ಇಂಜೆಕ್ಟ್ ಮಾಡಿ 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 ಸತ್ತೋಗ್ಬಿಡೋದು. ಅದಕ್ಕೆ ಪ್ರಾರ್ಥನೆ ಮಾಡೋದು, ಇನ್ಯಾಕೆ? ಯೇಸು ಸ್ವಾಮಿ ಕೂಡ ಹೇಳ್ತಾರೆ, ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಬೇಡಿ, ಉಳಿಯುವ ಮತ್ತು ಯೇಸು ಸ್ವಾಮಿ ಕೂಡ ಅದು ಇಷ್ಟ ಇಲ್ಲ. ನಾವು ಈ ಅಳಿದು ಹೋಗುವ ಆಹಾರಕ್ಕಾಗಿ ಕೇಳೋದು ಪ್ರಾರ್ಥಿಸೋದು ಯಾರಿಗಿಷ್ಟ ಇಲ್ಲ? ಯೇಸು ಸ್ವಾಮಿಗೆ ಇಷ್ಟ ಇಲ್ಲ. ನಾವು ಬೆಳಗಿಂದ ಸಂಜೆ ತನಕ ನಮ್ಮ ಪ್ರಾರ್ಥನೆ ಉದ್ದೇಶ ಏನು? ಎಲ್ಲ ಒಳ್ಳೆಯದಾಗಲಿ, ಎಲ್ಲ ಒಳ್ಳೆಯದಾಗಲಿ, ಎಲ್ಲ ಒಳ್ಳೆಯದಾಗಲಿಕ್ಕೆ ಒಂದು ಪ್ರಾರ್ಥನೆ ಏನು ಬೇಕಾಗಿಲ್ಲ, ಒಂದು ನಂಬಿಕೆ ಇದ್ದರೆ ಸಾಕು. ದೇವರಿಚ್ಛೆ ಆಗುತ್ತೆ. ದೇವರಿಚ್ಛೆ ಏನಿದ್ರು ಅದನ್ನು ಒಪ್ಕೊಳ್ಳಿಕ್ಕೆ ನಿನಗೇನು ಬೇಕು? ಫೇತ್ ಬೇಕು. ದೇವರಿಚ್ಛೆ ಏನಿದ್ರು ಒಳ್ಳೆಯದೇ. ಎತ್ಕೊಂಡೋಗಿ ಬೆಂಕಿಗೆ ಹಾಕಿದ್ರು ಒಳ್ಳೆಯದೇ. ಊರು ಬಿಟ್ಟು ಓಡಿಸಿದ್ರು, ಅವಮಾನ ಮಾಡಿದರು, ಬಹಿಷ್ಕಾರ ಹಾಕಿದರು, ಏನೇ ಅಂದರೂ ಒಳ್ಳೆಯದೇ. ದೇವರಿಗೆ ನನ್ನ ಕುರಿತು ಇರ್ತಕ್ಕಂಥ ಯೋಜನೆ ಹಿತಕರವಾದ ಯೋಜನೆ ಅಂತ ನಮಗೆ ಗ್ಯಾರಂಟಿ ಇದ್ದುಬಿಟ್ರೆ ಏನೇ ಆದರೂ ಒಳ್ಳೆಯದಕ್ಕೆ ಅಂತ ನಾವು ತಗೊಳ್ತೀವಿ. ಅದಿಲ್ಲದೆ ಇದ್ದರೆ ಲೋಕದ ಲೆಕ್ಕಾಚಾರದಲ್ಲಿ ಒಳ್ಳೆಯದಾದ್ರೆ ಮಾತ್ರ ಒಳ್ಳೆಯದು. ನಮ್ಮ ಲೆಕ್ಕಾಚಾರ ಯಾವ ಥರ ಇವತ್ತು? ನಾನು ನಿಜವಾಗ್ಲೂ ಸ್ವರ್ಗ ಸಾಮ್ರಾಜ್ಯದ ಪ್ರಜೆನಾ? ನಮ್ಮನ್ನು ನೋಡಿದ್ರೆ ಯಾರಾದರೂ ಹೇಳ್ತಾರಾ? ಈಗ ಅಮೇರಿಕದ ಪ್ರಜೆ ಒಬ್ಬ ಬಂದರೆ ಅವನ್ನ ನೋಡಿ ಗೊತ್ತಾಗುತ್ತೆ ಇವನು ಈ ದೇಶದವನಲ್ಲ ಅಂತ. ಅವನ ಮಾತು, ಅವನ ನಡೆ, ಅವನ ಫುಡ್ಡು, ಅವನ ಡ್ರೆಸ್ ಸ್ಟೈಲು ಇದೆಲ್ಲ ನೋಡಿದರೆ ನಮಗೆ ಗೊತ್ತಾಗುತ್ತೆ ಇವನು ಎಲ್ಲಿನವನಲ್ಲ, ಇವನು ಇಸ್ ನಾಟ್ ಆನ್ ಇಂಡಿಯನ್, ಇವನು ಇಂಡಿಯಾ ದೇಶದವನು ಅಲ್ಲ, ಇವನು ಹೊರ ದೇಶದವನು ಅಂತ ನಾವು ಹೇಳ್ತೀವಿ. ಅದೇ ಥರ ನಮ್ಮನ್ನು ನೋಡಿದರೆ ಯಾರಾದರೂ ಹೇಳ್ತಾರಾ ಇವರು ಸ್ವರ್ಗ ಸಾಮ್ರಾಜ್ಯದ ಪ್ರಜೆ ಅಂತ? ನಿಮ್ಮ ಮನೇಲಿ ಮಕ್ಕಳಾದರೂ ಹೇಳ್ತಾರೆ ಹೋಗಲಿ. ಯೋಚನೆ ಮಾಡಿ ನೋಡಿ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ. ನಮ್ಮ ವಿಶ್ವಾಸಕ್ಕೆ ಬರಬೇಕಿನ್ನಾಯ್ತಾ? ವಿಶ್ವಾಸಿಗಳಾಗಿಲ್ಲ ಇನ್ನು. ಶುಭ ಸಂದೇಶವನ್ನು ಆಲಿಸಿ ಮಾನಸಾಂತರಪಟ್ಟು ವಿಶ್ವಾಸಕ್ಕೆ ಬರಬೇಕು. ನಾವೇನಂದರೆ ಒಂದು ರೀತಿ ಎಂಜಾಯಿಂಗ್ ಕ್ರಿಶ್ಚಿಯನ್ಸ್, ಕ್ರಿಸ್ತನ ಹೆಸರಿನಲ್ಲಿ ಎಂಜಾಯ್ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ಯೇಸು ಸ್ವಾಮಿ ಹೆಸರು ಹೇಳ್ಕೊಂಡು ಒಂದಿಷ್ಟು ಹಾಡೆಲ್ಲ ಹಾಡಿ, ಊಟ ಎಲ್ಲ ಮಾಡಿ, ಕುಣಿದು ಡ್ಯಾನ್ಸ್ ಮಾಡಿ ಬದುಕ್ತಾ ಇದ್ದೀವಿ ನಾವು ವಿಶ್ವಾಸಿಗಳು. ಈ ರೀತಿ ಒಂದು ಸಂತೋಷ ಅಲ್ಲ ನಾವು ವ್ಯಕ್ತಪಡಿಸ್ಬೇಕಾಗಿರೋದು. ನಾವು ಸಂತೋಷ ವ್ಯಕ್ತಪಡಿಸ್ಬೇಕಾಗಿರೋ ರೀತಿ ಯಾವ ಥರ ಗೊತ್ತಾ? ಕಷ್ಟ ಸಂಕಟಗಳ ಮುಖಾಂತರ ನಾವು ಟೆನ್ಷನ್ ಮಾಡ್ಕೊಳ್ದೆ, ಕೊರಗದೇನೆ ಅದರಲ್ಲಿ ನಾವು ಸಂತೋಷವಾಗಿ ಇದ್ದೀವಿ ಅಂತ ಬದುಕ್ತೀವಲ್ವ, ಅದನ್ನು ವ್ಯಕ್ತಪಡಿಸ್ಬೇಕು. ನಮ್ಮ ಜೀವನ ನೋಡಿ ಕೆಲವರಿಗಾದರೂ ಒಂದು ಥಾಟ್ ಬರಬೇಕು. ಏನು ಥಾಟ್ ಬರಬೇಕು? ಇವ್ರಿಗೆ ಹುಚ್ಚಿಡ್ದಿದೆಯಾ? ಇವ್ರು ಯಾಕೆ ಈ ಥರನೇ ಬದುಕ್ತಾ ಇದ್ದಾರೆ? ಇವ್ರಿಗೆ ಏನು ಆಸೆ ಇಲ್ವಾ? ದೇವ್ರು ಹೇಳಿದ್ದಾರೆ ಇದೆಲ್ಲ ಬೇಡ ಅಂತ, ಇದೆಲ್ಲ ಮಾಡಬಾರ್ದು ಅಂತ ದೇವ್ರು ಹೇಳಿದಾರ? ಈ ಗ್ಲೆನ್ನಿಗೆ ಎಷ್ಟೋ ಜನ ಕೇಳಿದ್ದಾರೆ ನನ್ನ ಹತ್ರ, ಅಲ್ಲ ಅವನು ಮನೆಗೆ ಹೋಗಿ ಆರಾಮಾಗಿರ್ಬೋದಲ್ವ, ಅವನಿಗೇನು ಕಡಿಮೆ ಆಗಿದೆ? ಎಷ್ಟೋ ಜನಕ್ಕೆ ಇಲ್ಲ, ಬೇಡ ಹೋಗಲಿ, ಅವ್ರ ಪಾಡಿಗಿದ್ದಾರೆ, ಇವನಿಗೆ ಇದ್ದು ಯಾಕೆ ಈ ಥರ ಇರಬೇಕು ಅಂತ ಎಷ್ಟೋ ಜನ ಕೇಳಿದ್ದಾರೆ. ದೇವ್ರನ್ನ ಆ ಥರನೂ ಮಹಿಮೆ ಪಡಿಸ್ಬೋದಲ್ವಾ? ಯಾವ ಥರ? ಚೆನ್ನಾಗಿ ರಾಯಲ್ ಆಗಿ ಬದುಕಿ ಎಲ್ಲರ ಮುಂದೆನೂ ನಾವು ಮಹಿಮೆ ಪಡಿಸ್ಬೋದಲ್ವಾ?
ಯೇಸು ಕ್ರಿಸ್ತರು ದೇವಾದಿದೇವರು ರಾಜಾದಿರಾಜ ತನ್ನ ಮಹಿಮೆಯನ್ನೆಲ್ಲ ಆ ಸ್ವರ್ಗದಲ್ಲಿ ಅಲ್ಲಿ ಇಟ್ಟು ಈ ಭೂಮಿಗೆ ಬಂದು ಅವರ ದಾಸನ ರೂಪವನ್ನು ಧರಿಸಿಕೊಂಡು ಶಾಪಗ್ರಸ್ತನಾಗಿ ಬದುಕಿ ತೋರಿಸಿ ಮಹಿಮೆ ಪಡಿಸಿದ್ದು, ದೇವರನ್ನ ಮಹಿಮೆ ಪಡಿಸಿದ್ದು. ಹಾಗಾದರೆ ಯೇಸು ಕ್ರಿಸ್ತರನ್ನು ನಾವು ಮಹಿಮೆ ಪಡಿಸಬೇಕಾಗಿರೋದು ನಮಗಿರ್ತಕ್ಕಂಥ ಸುಖ, ನಮಗಿರ್ತಕ್ಕಂಥ ಕಂಫರ್ಟ್, ನಮಗಿರ್ತಕ್ಕಂಥ ಲೌಕಿಕವಾದ ಅನುಕೂಲತೆಗಳು, ನಮಗಿರ್ತಕ್ಕಂಥ ಲೌಕಿಕ ಬುದ್ಧಿ ಜ್ಞಾನ ಎಲ್ಲವನ್ನು ಸೈಡಿಗೆ ಇಟ್ಬಿಟ್ಟು ಕ್ರಿಸ್ತನಿಗಾಗಿ ಹುಚ್ಚಿನ ಥರ ಆಗಿ ನಾ ಜೀವಿಸಿ ದೇವ್ರನ್ನ ಮಹಿಮೆ ಪಡಿಸ್ಬೇಕು. ರಾಯಲ್ ಆಗಿ ಸೂಟ್ ಹಾಕೊಂಡಲ್ಲ ಮಹಿಮೆ ಪಡಿಸ್ಬೇಕಾಗಿರೋದು. ಆ ರೀತಿ ಮಹಿಮೆ ಪಡಿಸ್ಲಿಕ್ಕೆ ಆಸೆ ಇದೆಯಾ? ಇದೇ ಅಧ್ಯಾಯದಲ್ಲಿ 11ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ಹೀಗೆ ಒಪ್ಪಿಕೊಳ್ಳುವವರೇ ಸ್ವದೇಶವನ್ನು ಅರಸುವವರು ಎಂಬುದನ್ನು ಸ್ಪಷ್ಟವಾಗಿ, ಹೀಗೆ ಒಪ್ಪಿಕೊಳ್ಳುವವರೇ ಸ್ವದೇಶ ಅಂದರೆ ಸ್ವರ್ಗವನ್ನು ಅರಸುವವರು ಎಂಬುದನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತಾರೆ. ಇದನ್ನು ಒಪ್ಕೊಳ್ಳಿಕ್ಕೆ ನಮ್ಗೆ ಆಗಬೇಕು. ಹೌದಿದು ಸರಿ, ನಾವು ಹೀಗೆ ಬದುಕಲೇಬೇಕು. ಇಂದಿನಿಂದ ನಾನು ನನ್ನ ಮನೆಯವರೆಲ್ಲರೂ ಹೀಗೆ ಬದುಕ್ತೀವಿ. ಕಷ್ಟ ಆದರೂ ಪರವಾಗಿಲ್ಲ, ಇರೋ ಸುಖ ಎಲ್ಲ ಹೋದರೂ ಪರವಾಗಿಲ್ಲ, ಯಾರು ಏನು ಮಾತಾಡಿದರೂ ಪರವಾಗಿಲ್ಲ, ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ನಾನು ಯೇಸುವನ್ನು ಮಾತ್ರ ನೋಡಬೇಕು. ನನಗಾಗಿ ಯಾರೂ ಬಂದು ಶಿಲುಬೆ ಮೇಲೆ ಸತ್ತಿಲ್ಲ, ನನ್ನ ಬದಲಿಗೆ ಅಂತ ಯಾರೂ ಸತ್ತಿಲ್ಲ. ನನ್ನ ಬದಲಿಗೆ ಈ ಭೂಮಿಗೆ ಬಂದು ಸತ್ತು ನನ್ನನ್ನು ರಕ್ಷಣೆ ಮಾಡಿದವರು ಒಬ್ಬರೇ, ಅವರು ನನ್ನ ದೇವರು, ನನ್ನ ಕರ್ತನು, ನನ್ನ ರಕ್ಷಕನೂ ಆದ ಯೇಸು ಕ್ರಿಸ್ತರು. ಅವ್ರನ್ನ ನೋಡಬೇಕು ಅಷ್ಟೇ, ಬಿಟ್ಟರೆ ಬೇರೆ ಯಾರನ್ನೂ ನೋಡಿ ನಾನು ಬದುಕಬಾರ್ದು. ಅವ್ರ ಮಹಿಮೆಗೋಸ್ಕರ ಬದುಕಲಿಕ್ಕೆ ಒಂದು ಚಾನ್ಸ್ ನನಗೆ ಕೊಟ್ಟಿದ್ದಾರೆ ಈ ಭೂಮಿಯಲ್ಲಿ. ಈ ಭೂಮಿಯಲ್ಲಿ ದೇವರು ನಮ್ಮನ್ನು ಇಟ್ಟಿರೋದು ಅವರಿಗಾಗಿ ಬದುಕಲಿಕ್ಕೆ. ಒಂದು ಚಾನ್ಸ್ ನನಗೆ ಕೊಟ್ಟಿದ್ದಾರೆ. ನೋಡಿ ಏನು ಮಾಡ್ತೀಯ? ಒಂದು ಚಾನ್ಸು ನಿನಗೆ ಕೊಟ್ಟಿದ್ದಾರೆ ದೇವರು. ತಂದೆಯಾದ ದೇವರು ತನ್ನ ಏಕೈಕ ಪುತ್ರನಾದ ಯೇಸು ಕ್ರಿಸ್ತನಿಗೋಸ್ಕರ ಬದುಕಲಿಕ್ಕೆ ಈ ಭೂಮಿಯಲ್ಲಿ ನಿನಗೊಂದು ಚಾನ್ಸ್ ಕೊಟ್ಟಿದ್ದಾರೆ. ನೋಡಿ ಯಾರಿಗಾಗಿ ಬದುಕ್ತೀಯ ಅಂತ. ನೀನು ಯಾರನ್ನು ತುಂಬ ಪ್ರೀತಿಸ್ತೀಯೋ ಅವರಿಗಾಗಿಯೇ ನೀನು ಬದುಕೋದು. ನೀನು ಯಾರನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಜ್ಞಾನದಿಂದಲೂ ನೀನು ಯಾರನ್ನ ಪ್ರೀತಿಸ್ತಾ ಇದೆಯೋ ಅವ್ರಿಗೋಸ್ಕರನೇ ನೀನು ಬದುಕ್ತೀಯ. ಅದು ಯೇಸು ಕ್ರಿಸ್ತನಾಗಿದ್ದರೆ ಆತನಿಗಾಗಿ ನೀನು ಬದುಕ್ತೀಯ. ಸಾಯಲಿಕ್ಕೋಸ್ಕರ ಬದುಕ್ತೀಯ, ಬದುಕಲಿಕ್ಕೋಸ್ಕರ ಅಲ್ಲ, ಸಾಯಲಿಕ್ಕೋಸ್ಕರ ಬದುಕ್ತೀಯ. ಅವ್ರ ಮೇಲೆ ನಮಗೆ ಪ್ರೀತಿ ಇಲ್ಲದಿದ್ದರೆ ಅವ್ರಿಗೋಸ್ಕರ ಬದುಕಲಿಕ್ಕೆ ಆಗೋದಿಲ್ಲ. ಯೇಸು ಸ್ವಾಮಿದು ಹಾಡು ಹೇಳಲಿಕ್ಕೆ ಯೇಸು ಸ್ವಾಮಿ ಮೇಲೆ ಪ್ರೀತಿ ಬೇಕಂತೇನಿಲ್ಲ. ಯಾರು ಹಾಡ್ತಾರೆ. ಪ್ರಾರ್ಥನೆ ಮಾಡಲಿಕ್ಕೆ ಪ್ರೀತಿ ಬೇಕು ಅಂತೇನಿಲ್ಲ. ಯಾರು ಪ್ರಾರ್ಥನೆ ಮಾಡ್ತಾರೆ. ಅವರಿಗೇನೋ ಲಾಭ ಆಗಬೇಕು, ಅಳಿದು ಹೋಗುವ ಆಹಾರ ಏನೋ ಸಿಗಬೇಕು, ಅದಕ್ಕೆ ಅವರು ಪ್ರಾರ್ಥನೆ ಮಾಡ್ತಾರೆ. ಕೆಲವರು ಹೇಳ್ತಾರಲ್ಲ, ಅಲ್ಲಿ ಧ್ಯಾನಕ್ಕೆ ಹೋದರೆ ಒಳ್ಳೆಯದಾಗುತ್ತಂತೆ, ಅಲ್ಲಿಗೆ ಹೋಗೋಣ ಬನ್ನಿ. ಅಲ್ಲಿಗೆ ಹೋದರೆ ಅಳಿದು ಹೋಗುವ ರೊಟ್ಟಿ ಸಿಗುತ್ತೆ, ನೀನು ಬಯಸಿದ್ದೆಲ್ಲ ಸಿಗುತ್ತೆ, ಅಲ್ಲಿ ಸಪೋರ್ಟ್ ಮಾಡುವಂಥ ಒಂದು ಸ್ಪಿರಿಟ್ ಇದೆ, ಅದಕ್ಕೆ ಅಲ್ಲಿ ಹೋಗ್ತಾರೆ, ಅವ್ರು ಬಯಸಿದ್ದೆಲ್ಲ ಸಿಗುತ್ತೆ, ಅವ್ರಿಗಷ್ಟೇ ಸಾಕು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ನಮ್ಮಲ್ಲಿ ಇದೆಯಾ ಇವತ್ತು ಪರೀಕ್ಷಿಸಿ ನೋಡಬೇಕು. ಹೀಗೆ ಒಪ್ಪಿಕೊಳ್ಳುವವರೇ ಸ್ವದೇಶವನ್ನು ಅರಸುವವರು ಎಂಬುದು ಸ್ಪಷ್ಟವಾಗಿ ದೇವರು ವ್ಯಕ್ತಪಡಿಸ್ತಾರೆ. ಥಿಂಕ್ ಮಾಡಿ ನೋಡಿ, ಇದು ಇವತ್ತಲ್ಲಿದ್ದರೆ ಇನ್ಯಾವತ್ತು? ನೀವು ಹೇಳ್ಬೋದು, ನೀವು ಹೇಳೋದೆಲ್ಲ ಕರೆಕ್ಟ್ ಬ್ರದರ್, ನಮ್ಗೆ ಅರ್ಥ ಆಯಿತು, ನಾವು ಬದುಕಬೇಕು, ಫೈನ್. ಯಾವತ್ತು? ಇವತ್ತಲ್ದಿದ್ರೆ ಯಾವತ್ತು? ಈಗ ಅಲ್ಲಿದ್ದರೆ ಯಾವಾಗ? ಇದೇ ಚಾನ್ಸ್, ಇದೇ ಅಪರ್ಚುನಿಟಿ. ಅಬ್ರಾಹ್ಮನಿಗೆ ದೇವರು ಕರೆದ್ರು, ಬಿಟ್ಟು ಬಾ ಅಂತ. ತಕ್ಷಣವೇ ಅವನು ಬಿಟ್ಟು ಹೋದ. ಈಗ ಈ ಕ್ಷಣ ಅಂತ ಅವನು ಈ ಥರ ಹೇಳ್ಬೋದಾಗಿತ್ತು, ದೇವರೇ ನೀನು ಕರೆದಿದ್ದೆಲ್ಲ ಒಳ್ಳೆಯದೇ ಆಯಿತು,
ನೀನು ಹೇಳೋದು ಕರೆಕ್ಟೇ, ನಾನು ಬಿಟ್ಟು ಬರಬೇಕು. 5 ವರ್ಷ ಆದಮೇಲೂ ದೇವರೇ ನೀನು ಹೇಳೋದು ಕರೆಕ್ಟ್ ದೇವರೇ, ಬಿಟ್ಟು ಬರಬೇಕು, ಇಸಾಕನ ಬಲಿ ಅರ್ಪಿಸ್ಬೇಕು ದೇವರೇ, ನನಗೆ ಗೊತ್ತು ಇಸಾಕನ ಅರ್ಪಿಸ್ಬೇಕು ಅಂತ. ಇಸಾಕನ ಅರ್ಪಿಸ್ತೀನಿ ದೇವರೇ, ಅರ್ಪಿಸ್ತೀನಿ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ದೇವರೇ, ಅದಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ದೀನಿ. ಇನ್ನೂ ಒಂದು 3 ಬರ್ನಿಂಗ್ ಬುಷ್ ಧ್ಯಾನ ಆದಮೇಲೆ ನಾನು ಪ್ರಯತ್ನ ಪಡ್ತೀನಿ ದೇವರೇ, ಇನ್ನೊಂದು 4-5 ಧ್ಯಾನ ಆಗಲಿ ಖಂಡಿತ. ನನಗೆ ಗೊತ್ತು ದೇವರೇ. ಮತ್ತೆ ಒಂದು 5 ವರ್ಷ ಆದಮೇಲೆ ಮತ್ತೆ ದೇವ್ರನ್ನ ಭೇಟಿ ಆಗ್ತಾನೆ ಅಬ್ರಾಹ್ಮ. ಅವಾಗ ಹೇಳ್ತಾನೆ, ದೇವರೇ 15 ವರ್ಷದಿಂದ ನೀನು ಕರೆದೆ, ಇಸಾಕನ ಬಲಿ ಅರ್ಪಿಸಂತೆಲ್ಲ ಹೇಳಿದೆ, ನೀನು ಹೇಳಿದ್ದೆಲ್ಲ ಕರೆಕ್ಟೇ ದೇವರೇ, ಮಾಡಬೇಕು, ಅದು ಮಾಡಿದರೆ ಮಾತ್ರನೇ, ಇಲ್ಲಾಂದರೆ ವೇಸ್ಟ್, ಇಲ್ಲಾಂದರೆ ಪ್ರಯೋಜನ ಇಲ್ಲ, ನಮಗೆ ಗೊತ್ತಾಗ್ಬಿಟ್ಟಿದೆ. ಎಲ್ಲಿವರೆಗೆ ಕತೆ? ಹಾಗೆ ಹೇಳ್ತಾ ಹೇಳ್ತಾ ಒಂದು ದಿನ ಸತ್ತೇ ಹೋಗ್ತೀಯ. ಯಾವಾಗ ಬಿಟ್ಟು ಬರೋದು? ಯಾವಾಗ ಇಸಾಕನ್ನು ಅರ್ಪಿಸೋದು? ಯಾವಾಗ ಮುಂದಕ್ಕೆ ಹೋಗೋದು? ಆದ್ದರಿಂದ ಈಗ ನಾವು ಈ ಬೋಧನೆ ಆದಮೇಲೆ ಹೋಗ್ತಾ ಇರಬೇಕು, ಅದಕ್ಕಾಗಿ ಸಿದ್ಧನಾಗಬೇಕು, ಅದಕ್ಕಾಗಿ ಪ್ರಾರ್ಥಿಸಬೇಕು. ವರ್ಷಗಟ್ಟಲೆ ಪ್ರಾರ್ಥನೆ ಮಾಡ್ತಾ ಕೂತ್ಕೊಳ್ತಾ ಇದ್ದೀವಿ ಅಂತ ಹೇಳೋದಲ್ಲ, ಪ್ರಾರ್ಥಿಸ್ತಾ ಇದ್ದೀವಿ ಬ್ರದರ್. ಕರೆದಿದ್ದಾರೆ ದೇವರು, ನಂಗೆ ಗೊತ್ತು. ಕಳೆದ ವರ್ಷ 2023 ದೇವರು ನನ್ನ ಕರೆದರು. ದೇವರು ನನ್ನನ್ನು ಹೆಸರಿಡಿದು ಮುಟ್ಟಿ ಕರೆದರು. ಎಷ್ಟನೇ ಇಸ್ವಿಲಿ? 2020 ಕರೆದರು. 2000 ಅಥವಾ 2018 ಕರೆದರು. 16 ನನ್ನ ಕರೆದರು. ಆವತ್ತಿಂದ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಇದೆಲ್ಲ ಕಳ್ಳಂಗೊಂದು ಪಿಳ್ಳೆನವ. ನಿನ್ನನ್ನು ನಿಜವಾಗಲೂ ದೇವರು ಕರೆದಿದ್ದಾದರೆ, ಆ ಕರೆ ನಿಜವಾಗಲೂ ಆತನದೇ ಆಗಿದ್ದರೆ ನೀನು ಹೋಗಿರ್ತೀಯ. ಯಾಕೆಂದರೆ ಆ ಕರೆಯಲ್ಲಿ ಅಷ್ಟೊಂದು ಪವರ್ ಇದೆ, ಅಷ್ಟೊಂದು ಶಕ್ತಿ ಇದೆ. ಆದರೆ ಶುಭ ಸಂದೇಶದ ಮುಖಾಂತರ ಆ ಕರೆ ನಮಗೆ ಸಿಗುತ್ತೆ. ಒಂದು ವೇಳೆ ನಿಮಗೆ ಸಿಗದೇ ಇದ್ದರೆ ನಿರ್ಭಾಗ್ಯರು. ಶುಭ ಸಂದೇಶವನ್ನು ಆಲಿಸಿ ಭಾಗ್ಯವಂತರಾಗಿ ನಾವೆಲ್ಲರೂ ಕೂಡ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಬೇಕು ಅಂತಲೇ ದೇವರು ಬಯಸ್ತಾರೆ. ಈ ಲೋಕದಲ್ಲಿ ಬದುಕುತ್ತಿರುವ ನಾವೆಲ್ಲರೂ ಕೂಡ ಸ್ವರ್ಗವನ್ನು ಲಕ್ಷ್ಯವಾಗಿಟ್ಕೊಂಡು ಬದುಕಬೇಕು. ಏನನ್ನು ಲಕ್ಷ್ಯವಾಗಿಟ್ಕೊಂಡು? ನಾಳೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಂಡಲ್ಲ. ಅದು ಲೋಕದ ಜನ ಹಾಗೆ ತಿಳ್ಕೊಳ್ತಾರೆ. ಇವತ್ತು ನಾವು ಸೋತಿದ್ದೀವಿ, ನಾಳೆ ನಾವು ಮೇಲೆ ಬಂದೇ ಬರ್ತೀವಿ ಬ್ರದರ್. ನೀನು ಮೇಲೆ ಬರ್ತೀಯೋ, ಕೆಳಗೆ ಹೋಗ್ತೀಯೋ, ಅಡ್ಡ ಹೋಗ್ತೀಯೋ, ಹಾರು ಹೋಗ್ತೀಯೋ, ಉದುರು ಹೋಗ್ತೀಯೋ, ಇದು ಯಾವುದು ನಮ್ಮ ಚಿಂತ ವಿಷಯ ಅಲ್ಲ, ಆಲೋಚನೆ ಅಲ್ಲ. ಪರಲೋಕದ ರಾಜ್ಯ, ಸ್ವರ್ಗ ರಾಜ್ಯಕ್ಕೆ ಪ್ರಯಾಣ. ಸ್ವರ್ಗಕ್ಕೆ ಹೋಗಬೇಕು, ಯೇಸುವಿಗಾಗಿ ಹೋಗಬೇಕು. ಕಷ್ಟ ಆದರೂ, ಸುಖ ಆದರೂ, ಏನೇ ಆದರೂ ಆತನಿಗಾಗಿ ಹೋಗಬೇಕು. ಈ ರೀತಿ ಇರುವವರೇ, ಹೀಗೆ ಒಪ್ಪಿಕೊಳ್ಳುವವರೇ ಸ್ವದೇಶವನ್ನು ಅರಸುವವರು, ಸ್ವರ್ಗವನ್ನು ಹುಡುಕುವವರು ಎಂಬುದನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತಾರೆ. 16ನೇ ವಾಕ್ಯ ಹೇಳುತ್ತೆ, ಆದರೆ ಅವರು ಬಯಸಿದ್ದು ಶ್ರೇಷ್ಠವಾದ ನಾಡನ್ನು, ಅಂದರೆ ಸ್ವರ್ಗವನ್ನು, ಆದುದರಿಂದಲೇ ದೇವರು ಅವರ ದೇವರು ಎಂದು ಕರೆಸಿಕೊಳ್ಳಲು ಅವಮಾನ ಪಡಲಿಲ್ಲ. ಅದಕ್ಕೆ ಬದಲು ಅವರಿಗಾಗಿ ಒಂದು ನಗರವನ್ನು ದೇವರು ಅದಕ್ಕೋಸ್ಕರ ಹೇಳಿದ್ದು, ನಾನು ಅಬ್ರಹಾಮನ ದೇವರು, ನಾನು ಇಸಾಕನ ದೇವರು, ನಾನು ಯಾಕೋಬನ ದೇವರು. ಯಾಕೆ ಅಂದರೆ ಅವರು ನನ್ನನ್ನು ನಂಬಿ ಬದುಕ್ತಾ ಇದ್ದಾರೆ. ನನ್ನನ್ನು ನೋಡೋದಕ್ಕೋಸ್ಕರ, ನನ್ನ ಮನೆಗೆ ಬರೋದಕ್ಕೋಸ್ಕರ. ಈ ಲೋಕದಲ್ಲಿ ಎಷ್ಟು ಸುಖ ಅವರಿಗೆ ಕೊಟ್ಟೆ, ಎಷ್ಟು ಸುಖ ಅವರಿಗೆ ಕೊಟ್ಟರು, ಆಸ್ತಿ ಕೊಟ್ಟರು, ಅವರು ಟೆಂಟಲ್ಲಿ ಬದುಕ್ತಾ ಇದ್ದಾರೆ. ಅವರಿಗೆ ಕೊಟ್ಟ ಆ ಸುಖ ಭೋಗಗಳನ್ನು ಅನುಭವಿಸಿ ಅವರು ಬದುಕ್ತಾ ಇಲ್ಲ. ಅವರು ನನ್ನ ಹತ್ರ ಬರಲಿಕ್ಕೋಸ್ಕರ ಎದುರು ನೋಡ್ತಾ ಇದ್ದಾರೆ. ಅದರಿಂದನೇ ದೇವರು ಅವ್ರ ಬಗ್ಗೆ ಹೇಳ್ತಾರೆ, ನಾನು ಅಬ್ರಹಾಮನ ದೇವರು, ನಾನು ಇಸಾಕನ ದೇವರು, ನಾನು ಯಾಕೋಬನ ದೇವರು. ಆ ರೀತಿಯಲ್ಲಿ ನಮ್ಮ ಹೆಸರನ್ನು ದೇವರು ಏನಾದರೂ ಹೇಳ್ಬೋದಾ? ಇವತ್ತೇನಾದರೂ ದೇವರು ಮಾತಾಡೋದಾದರೆ ನಂದು ನಿಮ್ಮದು ಹೆಸರು ಹೇಳ್ತಾರಂತ ಏನಾದರೂ ಗ್ಯಾರಂಟಿ ಇದೆಯಾ? ಗ್ಯಾರಂಟಿ ಇಲ್ಲದಿದ್ದವರು ಇವತ್ತು ಗ್ಯಾರಂಟಿ ಮಾಡ್ಕೊಳ್ಳಿ, ಅದು ನಿಮ್ಮ ಕೈಯಲ್ಲಿದೆ. ಎಲ್ರಿಗೂ ಅವಕಾಶ ಇದೆ. ಯಾಕೆಂದರೆ ದೇವರು ತಮ್ಮ ಒಬ್ಬನೇ ಮಗನನ್ನು ಬಲಿ ಕೊಟ್ಟಿದ್ದು ಯಾರೊಬ್ಬನೂ ನಾಶವಾಗದೆ, ಪುತ್ರನಲ್ಲಿ ವಿಶ್ವಾಸ ಇಟ್ಟ ಪ್ರತಿಯೊಬ್ಬನೂ ನಿತ್ಯ ಜೀವ ಪಡ್ಕೋಬೇಕು. ಅದೇ ದೇವರ ಉದ್ದೇಶ, ಅಲ್ಟಿಮೇಟ್ ಉದ್ದೇಶ ಅಷ್ಟೇ. ಹಾಗಾದರೆ
ಪುತ್ರನಲ್ಲಿ ವಿಶ್ವಾಸ ಇಟ್ಟ ನಾನು ಆ ನಿತ್ಯ ಜೀವಕ್ಕಾಗಿ ಬದುಕ್ತಾ ಇದ್ದೀನಾ? ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥ ನಾನು ಅದಕ್ಕಾಗಿ ಬದುಕ್ತಾ ಇದ್ದೀನಾ? ಅದಕ್ಕಾಗಿ ಬದುಕ್ತಾ ಇದ್ದರೆ ಮತ್ತು ಯಾವುದಕ್ಕಾಗಿ ಬದುಕ್ತಾ ಇದೆಯಾ? ಕ್ರೈಸ್ತನಾಗಿ, ಕ್ರೈಸ್ತ ವಿಶ್ವಾಸಿಯಾಗಿ ಆ ನಿತ್ಯ ಜೀವಕ್ಕಾಗಿ ಬದುಕ್ತಾ ಇದ್ದರೆ ಇನ್ನು ಯಾವುದಕ್ಕಾಗಿ ನೀನು ಬದುಕ್ತಾ ಇದೆಯಾ ಹೇಳು? ಕಲಬೆರಕೆಯಾಗಿ ಬದುಕಬೇಡ. ನೋಡಿ, ನಮಗೆ ನಿಜವಾದ ಕ್ರೈಸ್ತ ವಿಶ್ವಾಸಿಗೆ ಒಂದು, ನಾನು ಹೇಳ್ತೀನಿ, ಅದೇ ಡ್ಯೂಯಲ್ ಲೈಫ್ ಇಲ್ಲ ಅಥವಾ ಡ್ಯೂಯಲ್ ಸಿಟಿಸನ್ಶಿಪ್ ಇಲ್ಲ. ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಷ್ಟೇ. ನಮಗೊಂದೇ ನಿರೀಕ್ಷೆ, ಒಂದೇ ನಿರೀಕ್ಷೆ, ಅದು ನಿತ್ಯತೆಯ ನಿರೀಕ್ಷೆ. ಆ ನಿರೀಕ್ಷೆಯಲ್ಲಿನೇ ಈ ಲೋಕದಲ್ಲಿ ನಮ್ಮ ಅನುದಿನದ ಜೀವನ ನಾವು ಜೀವಿಸಬೇಕು. ಆಗ ಸಂತೋಷವಾಗಿ ಬದುಕ್ಬೋದು. ಈ ನಿರೀಕ್ಷೆ ಇಲ್ಲದೇ ಇದ್ದರೆ ಆ ಕಷ್ಟ, ಈ ಕಷ್ಟ, ಆ ಸಮಸ್ಯೆ, ಈ ಸಮಸ್ಯೆ, ಅದು ಇದು ನೋಡಿ ಕೇಳಿ ಟೆನ್ಷನ್ ಆಗ್ತೀವಿ, ರೋಗ ಬರುತ್ತೆ, ಸತ್ತು ಹೋಗ್ತೀವಿ, ಬದುಕಿನೂ ಪ್ರಯೋಜನ ಇಲ್ಲ. ಅದರಿಂದ ಒಳ್ಳೆಯ ಒಂದು ತೀರ್ಮಾನ ಮಾಡಿ, ದೇವರು ನಮಗೆ ಕೊಟ್ಟಂತಹ ಕೃಪೆ ಹಾಳು ಮಾಡ್ಕೋಬೇಡಿ. ಇದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಧರ್ಮಶಾಸ್ತ್ರ ಮೋಶೆಯ ಮುಖಾಂತರ ದೇವರು ಕೊಟ್ಟರು. ಆದರೆ ಯೇಸು ಕ್ರಿಸ್ತನ ಮುಖಾಂತರ ದೇವರು ನಮಗೆ ಕೊಟ್ಟಿದ್ದು ಧರ್ಮಶಾಸ್ತ್ರ ಅಲ್ಲ, ಸಂಪ್ರದಾಯ ಅಲ್ಲ, ಕೃಪೆಯು ಸತ್ಯವು. ಗ್ರೇಸ್ ಆ್ಯಂಡ್ ಟ್ರೂತ್ ಕೇಮ್ ಥ್ರೂ ಜೀಸಸ್ ಕ್ರೈಸ್ಟ್. ನೀನು ಯೇಸು ಕ್ರಿಸ್ತನನ್ನು ನಂಬಿದಾಗ ಈ ಕೃಪೆ ಮತ್ತು ಸತ್ಯ ನಿನಗೆ ಸಿಕ್ತು. ಈ ಕೃಪೆಗೂ ಸತ್ಯಕ್ಕೂ ಸಾಕ್ಷಿಯಾಗಲಿಕ್ಕೆ ದೇವರು ನಿನ್ನನ್ನು ಕರೆದಿದ್ದಾರೆ. ವಿಟ್ನೆಸ್, ಯು ಆರ್ ದ ವಿಟ್ನೆಸ್ ಆಫ್ ದಿಸ್ ಗ್ರೇಸ್ ಆ್ಯಂಡ್ ಟ್ರೂತ್. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮಗೆ ತಿಳಿಸಿಕೊಟ್ಟ ಈ ಆತ್ಮಿಕ ಸತ್ಯಕ್ಕಾಗಿ ಸ್ತೋತ್ರ ಅಪ್ಪ. ಈ ಒಂದು ಕೃಪೆಯಲ್ಲಿ ಆಶ್ರಯಿಸಿ ಸತ್ಯಕ್ಕೆ, ಯೇಸು ಕ್ರಿಸ್ತನಿಗೆ ಯೋಗ್ಯ ಸಾಕ್ಷಿಗಳಾಗಿ ಜೀವಿಸಲು ಬೇಕಾದ ಬಲದಿಂದ ನಮ್ಮನ್ನು ತುಂಬಿಸಿರಿ ಅಪ್ಪ. ಆ ಜ್ಞಾನದಿಂದ ನಮ್ಮನ್ನು ತುಂಬಿಸಿರಿ ಅಪ್ಪ. ನಿಮ್ಮನ್ನು ಅರಿತುಕೊಳ್ಳುವುದರ ಮುಖಾಂತರವಾಗಿ, ನಿಮ್ಮ ಚಿತ್ತವನ್ನು ಅರಿತುಕೊಳ್ಳುವುದರ ಮುಖಾಂತರ, ನಿಮ್ಮ ಪ್ರೀತಿಯನ್ನು ಅರಿತುಕೊಳ್ಳುವುದರ ಮುಖಾಂತರ ಈ ಆತ್ಮಿಕ ಪ್ರಯಾಣದಲ್ಲಿ ಆತ್ಮಿಕವಾಗಿ ಬೆಳೆಯಲು ಸಾಧ್ಯ ಎಂಬ ಬೋಧನೆಯನ್ನು ನೆನ್ನೆ ದಿವಸ ನೀವು ನಮಗೆ ಉಪದೇಶ ಮಾಡಿದ್ದೀರಿ ಕರ್ತನೆ. ಅದನ್ನು ಚೆನ್ನಾಗಿ ಗ್ರಹಿಸಿಕೊಳ್ಳಲು ಬೇಕಾದ ಕೃಪೆಯಿಂದ ನಮ್ಮನ್ನು ತುಂಬಿಸಿರಿ ಅಪ್ಪ. ಈ ದಿನವೂ ಕೂಡ ಕರ್ತನಾದ ದೇವರೇ, ನಮ್ಮ ಜೀವನದ ಉದ್ದೇಶ ಏನು, ನಾವು ಯಾರಿಗಾಗಿ ಬದುಕಬೇಕು, ಯಾತಕ್ಕಾಗಿ ಬದುಕಬೇಕು, ಹೇಗೆ ಬದುಕಬೇಕು, ಏನನ್ನು ಲಕ್ಷ್ಯವಾಗಿರಿಸಿಕೊಂಡು ಬದುಕಬೇಕು ಎಂಬುದನ್ನು ವಿಶ್ವಾಸಿಗಳಾಗಿರುವ ನಮಗೆ ನೀವು ಮನದಟ್ಟು ಮಾಡಿಕೊಟ್ಟಿದ್ದೀರಿ. ನಿಮ್ಮ ಸತ್ಯ ವಚನಗಳ ಮುಖಾಂತರವಾಗಿ ನಾವು ಕೇಳಿಸಿಕೊಂಡಿರುವ ಸತ್ಯಗಳಿಗೆ ಬಿಗಿಯಾಗಿ ಕಚ್ಚಿಕೊಳ್ಳುವಂತೆ ಪವಿತ್ರಾತ್ಮರೇ ನಮ್ಮನ್ನು ಬಲಪಡಿಸಿರಿ. ಪವಿತ್ರಾತ್ಮರೇ ನಮ್ಮನ್ನು ಶಕ್ತಿಪಡಿಸಿರಿ. ಲೋಕಕ್ಕೂ ಲೌಕಿಕವಾದವುಗಳಿಗೂ ಒಲವು ತೋರದೆ ಕರ್ತನಾದ ದೇವರೇ, ನಿಮ್ಮಲ್ಲಿ ಮಾತ್ರ ನಮ್ಮ ಒಲವು ಇರಲಿ ಅಪ್ಪ. ನಮ್ಮ ಒಲವು ಎಂದೆಂದಿಗೂ ಯೇಸುವೇ ನಿಮ್ಮಲ್ಲಿ ಮಾತ್ರ ಇರಲಿ ಅಪ್ಪ. ನಿಮ್ಮೊಬ್ಬರಲ್ಲಿ ಮಾತ್ರ ಇರಲಿ ಸ್ವಾಮಿ. ಯಾವ ರೀತಿಯಲ್ಲಿ ನಮ್ಮ ಪೂರ್ವಜರಾದಂಥ ಅಬ್ರಹಾಮ್, ಇಸಾಕ್, ಯಾಕೋಬರು ಮತ್ತು ಆದಿ ಧರ್ಮ ಸಭೆಯಲ್ಲಿ ಇದ್ದಂಥ ವಿಶ್ವಾಸಿಗಳು ಯೇಸು ಕ್ರಿಸ್ತರನ್ನು ಮಾತ್ರ, ನಿತ್ಯ ಜೀವವನ್ನು ಮಾತ್ರ ಗುರಿಯಾಗಿಟ್ಟುಕೊಂಡು, ಸ್ವರ್ಗವನ್ನು ಮಾತ್ರ ಗುರಿಯಾಗಿಟ್ಟುಕೊಂಡು ಜೀವಿಸಿದರು ಯಲೋಕದಲ್ಲಿ, ಅದೇ ರೀತಿಯಲ್ಲಿ ಕರ್ತನಾದ ದೇವರಿಂದ ಸಂದೇಶವನ್ನು ಆಲಿಸಿರುವ ಪ್ರತಿಯೊಬ್ಬರು ಕೂಡ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ ಜೀವಿಸಲಿ ಅಪ್ಪ. ಅಳಿದು ಹೋಗುವ ಅಗ್ನಿನಾಶಕ್ಕೆ ಒಳಗಾಗುವಂತಹ ಈ ಒಂದು ಲೋಕಕ್ಕೂ ಲೌಕಿಕವಾದಗಳಿಗೂ ಒಳಪಟ್ಟು ಇದರಲ್ಲಿ ಸೆಟ್ಲಾಗಲು ಬದುಕದೆ ಕರ್ತನಾದ ದೇವರೇ, ಶಾಶ್ವತ ಅಸ್ತಿವಾರವುಳ್ಳ ಸ್ವರ್ಗ ರಾಜ್ಯದಲ್ಲಿ ಶಾಶ್ವತವಾಗಿ ನೆಲೆಸಲು ಈ ಲೋಕದಲ್ಲಿ ನಮ್ಮ ಅನುದಿನದ ಜೀವನವನ್ನು, ಒಂದು ಭರವಸೆಯ ಜೀವನವನ್ನು, ಭರವಸೆಯ ಯಾತ್ರಿಕರಾಗಿ ಜೀವಿಸುವಂತೆ ನಮ್ಮೊಬ್ಬೊಬ್ಬರನ್ನು ಬಲಪಡಿಸಿರಿ ಅಪ್ಪ. ಅದಕ್ಕೆ ಬೇಕಾದ ದೈವ ಜ್ಞಾನ ಒಬ್ಬರಲ್ಲಿ ಸ್ವೀಕಾರವಾಗಲಿ. ಅವಿಶ್ವಾಸದ ಎಲ್ಲ ಆಲೋಚನೆಗಳು ಲಯವಾಗಿ ಹೋಗಲಿ. ದೇವರ ಜ್ಞಾನಕ್ಕೆ, ಸತ್ಯ ವಿಶ್ವಾಸಕ್ಕೆ ವಿರುದ್ಧವಾಗಿ ತಲೆ ಎತ್ತಿರುವ ಕಾರ್ಯ ಮಾಡುವ ಪೈಶಾಚಿಕವಾದ ಎಲ್ಲ ಕಾರ್ಯಗಳು ಲಯವಾಗಿ ಹೋಗಲಿ ಅಪ್ಪ. ಹಾಲೇ ಲುಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಲೇ ಲುಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹಾಲೇ ಲುಯ್ಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೇ ಲುಯ್ಯ.
ಯೇಸುವೆ ಸ್ತೋತ್ರ 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 ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ, ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲವು ತ್ರಿಯೇಕ ದೇವರಿಗೆ ಮಾತ್ರ ಸಲ್ಲಲಿ, ಆಮೇನ್.